इत्यप्ययेहानीतिलिखितमो बन्धमोक्षाश्च यस्मात् तस्य श्रीब्रह्मरुद्रप्रभृतिः सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्। अस्त्यम्बुजक्षममते चरणानुरागः आत्मन् रतस्य वै चानतिरिक्तदृष्टेः यर्ह्यस्य बुद्धया उपात्तरजोतिमात्रो मामीक्षसे तदुहनः परमानुकम्पा अनतिरिक्तदृष्टेः भक्त्यनुसारि अनुग्रहस्य। ಆಗಿಲ್ಲ. ತ್ವಕ್ ಶ್ಮೆಶ್ರು ರೋಮ ನಖ ಆಗಿರ್ತದೆ. ಕೇಶಾಪಿರದ್ಧ ಆಗಿದೆ ಹೇಳಿದ್ರಲ್ಲ. ಆನಂದ ಶ್ಮೆಶ್ರು ಆನಂದ ಕೇಶ ಆಪಾದ ನಖೋತ್ಸರ್ವಂ ಆಪಾದ ನಖಾ ಸರ್ವಂ ಏವ ಆನಂದಃ ಸ ಏಷ ವಿಷ್ಣುಃ ಅಜಃ ಅಮೃತಃ ಅಚಲಃ ಬ್ರಹ್ಮ ಯ ಏವಂ ವೇದ ಆನಂದ ಏವ ಸ ಏವ ಭವಂತಿ ಆನಂದಸ್ಯ ಸಾಷ್ಟಿತಾಂ ಸಲೋಕತಾಂ ಸಾಯುಜ್ಯತಾಮಾಪ್ನೋತಿ ಇತಿ ಮಾಧ್ಯಂದಿನಾಯನ ಶ್ರುತಿ. ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ. ತ್ವಕ್ ಶ್ಮೆಶ್ರು ರೋಮ ನಖ ಕೇಶ ವಿನದ್ಧಂ ಅಂತರ್ ಮಾಂಸಾಸ್ಥಿ ರಕ್ತ ಕೃಮಿ ವಿಟ್ ಭರಿತ ಅಂತರ್ಭರ್ಮೀತಂ ಜೀವಚ್ಛವಂ ಭಜತಿ ಕಾಮಮತಿರ್ವಿಮೂಢಾಃ ಯಾತೆ ಪದಾಬ್ಜಮಕರಂದ ಮಜಿಘ್ರತಿ ಸ್ತ್ರೀ. ಇವೆಲ್ಲ ಶಿಶುಪಾಲ ಎಂಥವ್ರು ಇವರೆಲ್ಲ ಕೂಡ. ತೊಕ್ಕು ಸ್ಮರ್ಮು ರೋಮ ನಖ ಇವೆಲ್ಲ ಕೂಡ ಎಂಥವುಗಳು. ಅಸ್ಥಿ ಮಾಂಸ ಇವೆಲ್ಲ ತುಂಬಿದೆ. ಜೀವಚ್ಛವಂ ಬದುಕಿರೋವರೆಗೂ ಅಷ್ಟು, ಆಮೇಲೆ ಅವನು ಶವ ಏನಿರೋದಿಲ್ಲದೊಳಗೆ. ಅಂಥವರೆಲ್ಲಿ ನಾನೆಲ್ಲಿ ಅಂತ ಹೇಳ್ತಾರೆ. ಅಪ್ರಾಕೃತರಾದ ಮಹಾಲಕ್ಷ್ಮಿಯಲ್ಲಿ ಇವರೆಲ್ಲ ಎಲ್ಲಿ? ನನಗಿಂತ ದೊಡ್ಡವ ನೀನು ಒಬ್ಬನೇ. ಏನಾಗಿದ್ದೀನೇನೋ ಅದೆಲ್ಲ ತ್ವಕ್ ಚರ್ಮ ಮಾಂಸ ಎಲ್ಲ ಪ್ರಾಕೃತ. ನಿಂದೆಲ್ಲ ಆನಂದ ನಖ ಕಾಂಟ್ರಾಸ್ಟ್ ಮಾಡ್ತಾರೆ. ಅವರೆಲ್ಲ ಹಾಗಿದ್ದಾರೆ, ಇವರೆಲ್ಲ ಹೀಗಿದ್ದಾರೆ. ನನ್ನ ಬಿಟ್ಟು ಅವ್ರನ್ನ ಯಾಕೆ ಮದುವೆ ಆಗಲಿ ಅಂತ ಕೇಳ್ತೀಯಲ್ಲ, ಅವರೆಲ್ಲಿ ನೀನೆಲ್ಲಿ ಅಂತ ಹೇಳ್ತಾರೆ. ಅದು ನೋಡಿ. ಆನಂದ ಶ್ಮೆಶ್ರು ಆನಂದ ನ ಕೇಶ ಆಪಾದ ನಖಾತ್ ಸರ್ವ ಏವ ಆನಂದಃ ಸ ಏಷ ವಿಷ್ಣುಃ ಅಜಃ ಅಮೃತಃ ಅಚಲಃ ಬ್ರಹ್ಮ ಯ ಏವಂ ವೇದ. ದೇವ್ರನ್ನ ಹೀಗೆ ಅರ್ಥ ಮಾಡ್ಕೋಬೇಕು. ಇದನ್ನೇ ದಾಸರು ಹೇಳಬೇಕಾದ್ರೆ ಆಪಾದ ಆನಂದ, ಆ ನಖ ಆನಂದ, ಆ ಜಾನು ಆನಂದ, ಆ ಜಂಘೆ ಆನಂದ ಎಲ್ಲ ಹಾಗೆ ಅನುವಾದ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಆನಂದಮಯ. ಅಪ್ರಾಕೃತ ನೀನೆಲ್ಲಿ, ಅವರೆಲ್ಲ ಎಲ್ಲಿ? ಆನಂದ ಏವನ ಸಭವತಿ. ಈ ರೀತಿ ಯಾರು ಉಪಾಸನೆ ಮಾಡ್ತಾರಲ್ಲ ಅವರು ಆನಂದವಾಗಿಯೇ ಇರ್ತಾರೆ. ಸಾಷ್ಟಿತಾಂ ಸ ಲೋಕತಾಂ ಸಾಯುಜ್ಯಮಾಪ್ನೋತಿ. ಯಾರು ಯಾವಾಗ ಸರಿಯಾಗಿ ಉಪಾಸನೆ ಮಾಡ್ತಿದ್ರೆ ಎಲ್ಲಿ ಹೋಗ್ತಾರೋ ಅವರು ಸಾಷ್ಟಿ ಪಡಿತಾರೆ. ಸಾಷ್ಟಿ ಎಂಬುದು ಋಜುಗಳಿಗೆ ಮಾತ್ರ ಸಿಗ್ತಕ್ಕ ದೊಡ್ಡ ಬ್ರಹ್ಮದೇವರಿಗೆ ಮಾತ್ರ. ಸಲೋಕತಾಂ ಸಾಲೋಕ್ಯ ಮುಕ್ತಿ ಹೋಗ್ತಾರೆ, ಸಾಯುಜ್ಯ ಹೊಂತಾರೆ. ದೇವರನ್ನು ಆನಂದಪೂರ್ಣ ಅಂತ ಉಪಾಸನೆ ಮಾಡಬೇಕು. ಅದಕ್ಕೆ ಆನಂದಮಯೋ ಅಭ್ಯಾಸ. ಒಂದೇ ವದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಆವಾಗಲೂ ದೇವರಲ್ಲಿ ಎದ್ದು ಕಾಡ್ತಕ್ಕಂಥ ಗುಣ ಯಾವುದು? ನಮ್ಮಲ್ಲಿ ಏನು ಬೇಕು ಮತ್ತು ಏನಿಲ್ಲ ಅದು ದೇವರಲ್ಲಿ ಪರಿಪೂರ್ಣವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸದಾ ಇರುತ್ತೆ. ಆದ್ದರಿಂದ ಮೊದಲ ಗುಣ ಯಾವುದು ಸಮನ್ವಯ ಮಾಡಿದ್ದೋ ಆನಂದ ಗುಣವನ್ನು ಸಮನ್ವಯ ಮಾಡ್ತಾರೆ. ಆನಂದಮಯ ಅಭ್ಯಾಸ ಮೊದಲೇ ಅಧಿಕರಣನೇ ಅದು. ಹೌದು, ಅದೇ ನೋಡ್ತಾ ಇರ್ತಾರೆ ಅಷ್ಟೇ ಅಲ್ಲ, ಯಾವಾಗಲೂ ಆನಂದಪೂರ್ಣ ಅಂತಲೇ ನೋಡ್ತಾರೆ. ಅಸ್ತಿ ಅಂಬುಜಾಕ್ಷ ಮಮತೆ ಚರಣಾನುರಾಗ ಆತ್ಮನ್ ರತಸ್ಯ ಮೈ ಚಾನತಿರಿಕ್ತ ದೃಷ್ಟೇ. ನಿಷ್ಪಕ್ಷಪಾತಿ ಯಾವುದು? ನನಗೆ ಅನುರಾಗ ಅಂದರೆ ಭಕ್ತಿ ಇದೆ. ಯರ್ಹಿ ಅಸ್ಯ ವೃದ್ಧಯ ಉಪಾತ್ತ ರಜೋ ಅತಿಮಾತ್ರ ಮಾಮೀಕ್ಷಸೆ ತದುಹನಃ ಪರಮಾನುಕಂಪ. ಆದರೆ ನೀನು ನಿನ್ನ ಯೋಗ್ಯತೆ ನೋಡಿದಾಗ ನಾವೇನೂ ಅಲ್ಲ. ಆದರೂ ನಮ್ಮನ್ನು ಕರುಣೆಯಿಂದ ನೋಡ್ತೀಯಲ್ಲ, ನಿನ್ನ ಅನುಕಂಪ ಭಾರಿ ದೊಡ್ಡದು. ಕರುಣೆ, ದೇವರ ಕರುಣೆಯನ್ನು ಮಹಾಲಕ್ಷ್ಮಿ ಉಪಾಸನೆ ಮಾಡ್ತಾರೆ ಅಂದರೆ ಉಳಿದವರು ಎಷ್ಟು ಉಪಾಸನೆ ಮಾಡಬೇಕು. ಯಾಕಂದರೆ ನಿತ್ಯ ಮುಕ್ತರಾಗಿದ್ದರೂ ಕೂಡ ಏನಿದೆ ಅವರಿಗೆ ದೇವರ ಕರುಣೆ ಬೇಕೇ ಬೇಕು ಅಂತ ಸ್ಪಷ್ಟ ಇದೆ. ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ.
ಅನತಿರಿಕ್ತ ದೃಷ್ಟೇ ಭಕ್ತ್ಯನುಸಾರಿ ಅನುಗ್ರಹಸ್ಯ ಭಕ್ತಿಗೆ ತಕ್ಕಂತೆ ಅನುಗ್ರಹ ಮಾಡೇ ಮಾಡ್ತಾನೆ ಪರಮಾತ್ಮ. ಯಯೇಷ ದೇವ ಪರೋ ಅಜರೋ ಅಮರಃ ತಮ್ಮ ಏತಂ ಏನಂ ತಮಾಹು ಭಾಕ್ತ ಇತಿ ಭಕ್ತ್ಯಾ ಹಿಸೋ ದೇವ ಯಾತಕ್ಕೆ ಅವನು ಭಕ್ತಿ ಒಲಿತಾನಾದ್ದರಿಂದ ಭಕ್ತ್ಯಾ ಹಿಸೋ ಅನುಗೃಹಾತಿ ಭಕ್ತಿಯೈವ ಇದಂ ಋಣುತೆ. ನಾವು ಏನು ಕೊಟ್ಟರು ದೇವರು ತಗೊಳ್ಳೋದು ಯಾವಾಗ? ಭಕ್ತಿ ಇಲ್ಲರೂ ತಗೊಳ್ಳೋದಿಲ್ಲ. ದುರ್ಯೋಧನ ಅಷ್ಟೆಲ್ಲ ಇಟ್ಟರು ಕೂಡ ಕಣ್ಣೆತ್ತಿ ನೋಡಲಿಲ್ಲ. ಸುಧಾಮ ಕೇಳಿದರೆ ತಾನೇ ತಗೊಳ್ತಾರೆ. ಶ್ರಿಯಂ ವಿರಿಂಚಂ ರುದ್ರಂ ಇಂದ್ರಂ ಆಪಿಪೀಲಕಂ ತಸ್ಯಲ್ಲ ತಸ್ಯೈವ ಇದಂ ಋಣುತೆ. ಶ್ರಿಯಂ ವಿರಿಂಚಂ ರುದ್ರಂ ಇಂದ್ರಂ ಆಪಿಪೀಲಿಕಂ. ಮಹಾಲಕ್ಷ್ಮಿ ಇರಲಿ, ಪಿಪೀಲಿಕ ಇರುವೇ ಇರಲಿ, ಭಕ್ತಿ ಮಾಡಿದರೆ ಏನು ಮಾಡ್ತಾನೆ ಪರಮಾತ್ಮ? ದೃಷ್ಟಾಂತ ಇದೆ. ಕೀಟ ವೇದವ್ಯಾಸರು ಏನು ಮಾಡ್ತಾರೆ ನೋಡಿದ ತಕ್ಷಣ ರಾಜನಾಗೋದು. ಭವಸ್ವ ರಾಜ ಕುಸಿದೀರಮೇ ತತ್ಯಕ್ವಾ ಅಂತ ಹೇಳಿಬಿಟ್ಟು ನಾಭಕ್ತಂ ಋಣುತೆ. ಅದೊಂದಿಲ್ಲದೆ ಇನ್ನೇನೇ ಇದ್ದರೂ ಕಣ್ಣೆತ್ತಿ ನೋಡೋದಿಲ್ಲ. ನಾ ಅಭಕ್ತಾನನುಗೃಹಾತಿ ಭಕ್ತರಲ್ಲದವರನ್ನು ಅನುಗ್ರಹಿಸೋದಿಲ್ಲ. ಯಾವನ್ವಾವಸ ಭಕ್ತಾ ಭಕ್ತಾವಧಿ ಏಷ ವೃಣುತೆ ತಾವಧಿ ಏಷೋ ಅನುಗೃಹಾತಿ. ಯಾವಾನ್ವಾವಸಃ ಭಕ್ತ ಅವ್ರು ಎಷ್ಟೆಷ್ಟು ಭಕ್ತರಾಗ್ತಾನೋ ಅಷ್ಟಷ್ಟು ಅನುಗ್ರಹವನ್ನು ಮಾಡ್ತಾನೆ. ಭಕ್ತಿಗೆ ತಕ್ಕಂತಹ ಮುಕ್ತಿ ಪ್ರಪೋರ್ಷನೇಟ್ ಆಗಿರೋದ್ರಿಂದ ನಮಗೆ ಇವತ್ತು ಜಾಸ್ತಿ ಸಿಕ್ಕಿಲ್ಲ ಅಂದರೆ ನಾವು ಭಕ್ತಿ ಜಾಸ್ತಿ ಮಾಡಿಲ್ಲ ಅಂತ ಅರ್ಥ. ಭಕ್ತಿ ದೇವ್ರ ಫಲ ಕೊಡೋ ನಿಶ್ಚಿತ ಅಂದಮೇಲೆ ಫಲ ಸಿಕ್ಕಿಲ್ಲ ಏನಾದ್ರು ತಪ್ಪಿಲ್ಲಿದೆ? ಈಗ ನಮ್ಮಲ್ಲಿ ತಪ್ಪು. ಕರೆಂಟ್ ಇದೆ ಬರ್ತಾ ಇಲ್ಲ ಅಂದರೆ ಎಲ್ಲಿ ಪ್ರಾಬ್ಲಮ್ ಇದೆ? ಈಗ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ. ಎಲ್ಲ ಸರಿ ಬರೋದು ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅಲ್ಲಿ ಪ್ರಾಬ್ಲಮ್ ದೇವರಲ್ಲಿ ಇಲ್ಲೇ ಇಲ್ಲ. ಅದರಿಂದಾಗಿಯೇ ಏನೇ ಆದರೂ ನಮಗೆ ಅಂದ್ಕೊಂಡಿದ್ದಾಗದೆ ಹೋದರೆ ಏನರ್ಥ? ಅದಕ್ಕೆ ನಮ್ಮಲ್ಲೇ ತಪ್ಪಿದೆ ಅಂತ ಅರ್ಥ. ನಾಭಕ್ತಂ ಋಣುತೆ ನಾಭಕ್ತಂ ಅನುಗೃಹಾತಿ ಯಾವಾನ್ ವಾವಸಃ ಭಕ್ತಃ ತಾವದ್ಧಿ ಏಷಃ ವೃಣುತೆ ತಾವದ್ಧಿ ಏಷೋ ಅನುಗೃಹಾತಿ. ನಾಧಿಕಂ ವೃಣುತೆ ಚ ಅಧಿಕಂ ನಾಧಿಕಂ ಅನುಗೃಹಾತಿ. ಹೆಚ್ಚು ಮಾಡದೆ ಹೋದರೆ ಹೆಚ್ಚು ಅನುಗ್ರಹ ಮಾಡೋದಿಲ್ಲ. ನಾವು ಬರೆದಷ್ಟು ಮಾರ್ಕ್ಸ್ ಕೊಡ್ತಾರಲ್ಲ ಹಾಗೆ, ಗೊತ್ತಾಯ್ತು. ಎಲ್ಲ ನಿಮ್ಮ ಕೈಲಿ ಕೂಡ ಹೋಗಿ ಬರದೇ ಇಲ್ವಲ್ಲ, ನಮ್ಮ ಕೈಲಿದೆ ನಿಜ. ಆ ಕಡೆಯಿಂದ ಅವನು ಸರಿಯಾಗಿದ್ದಾನೆ ಅಂಥೇಳಿ ಅವನು ನಿಷ್ಪಕ್ಷಪಾತಿ ಯಾತಕ್ಕೆ ಅಂದರೆ ಏನೂ ಗೊತ್ತಿಲ್ಲ. ಇವನು ಪೇಪರ್ ಅಂತನೂ ಗೊತ್ತಿಲ್ಲ ಅವ್ರಿಗೆ. ಅವ್ನು ಮಾರ್ಕ್ಸ್ ಜಾಸ್ತಿ ಕೊಟ್ಟಾದರೆ ಸರಿಯಾಗಿ ಬರೆದಿದ್ದಾರೆ, ಕಡಿಮೆ ಕೊಟ್ಟಾದರೆ ಸರಿಯಾಗಿ ಬರೋದಿಲ್ಲ. ತಪ್ಪು ಎಲ್ಲಿ ಹುಡುಕ್ಬೇಕು? ನಾವೀಗ ನಮ್ಮಲ್ಲಿ ಹುಡುಕಬೇಕು. ಋಣುಷೇ ನಾವರಮನುಗೃಹಾತಿ ಅಥಾತೋ ಭಕ್ತಿ ಮೀಮಾಂಸಾ ಭವತಿ. ಭಕ್ತಿ ಬ್ರಹ್ಮಮೀಮಾಂಸೆ ಹಾಗೂ ಭಕ್ತಿ ಮೀಮಾಂಸಾ ಹಾಗೆ. ಪರಮಾತ್ಮನನ್ನು ಆರಾಧನೆ ಮಾಡಲಿಕ್ಕೆ ಹೇಗಿದ್ದಾನೆ ಅಂತ ತಿಳ್ಕೋಬೇಕು, ಅದು ಬ್ರಹ್ಮಮೀಮಾಂಸ. ಭಕ್ತಿ ಹಾಗೆ ಮಾಡಬೇಕು ಅಂತ ತಿಳ್ಕೋಬೇಕು, ಅದು ಭಕ್ತಿ ಮೀಮಾಂಸ. ಭಕ್ತಿ ಮೀಮಾಂಸ ಅಡಿಗೆ ಏನು ಮಾಡಿದ್ದಾರೆ ಬಂದು ಭಕ್ತಿ ಮೀಮಾಂಸ. ತಾವಳು ಅದೇ ನಡೆದಿರೋದು. ಈಗ ಏನು ಮಾಡಿದ್ರು ಎಷ್ಟಾಯ್ತು ಅಷ್ಟು, ಬೇರೆ ವಿಷಯ ಇರೋದೇ ಇಲ್ಲ. ಯಾವುದಕ್ಕೆ? ಅದು ಭಕ್ತ್ಯರ್ಥ ಭಗವನ್ ಮಹಿಮೋಕ್ತಿ ಭಕ್ತಿಪಾದ. ನಾಧಿಕಂ ವೃಣುತೆ ಆ ಡೀಟೇಲ್ಸ್ ಎಲ್ಲ ಇದೆಲ್ಲ ಓದ್ಕೊ. ಇದಿಷ್ಟು ಅರ್ಥೋಯ ಬ್ರಹ್ಮಸೂತ್ರಾಣ. ಮತ್ತೆ ನಾವರಂ ವೃಣುತೆ ಅಥಾತೋ ಭಕ್ತಿ ಮೀಮಾಂಸಾ ಭವತಿ. ಯುವ ಸ್ಯಾತ್ ಸಾಧು ಯುವ ಅಧ್ಯಾಯಕಃ. ಭಕ್ತಿ ತಕ್ಕಂತೆ ಏನಾಗ್ತಾನೆ ಗೊತ್ತಾ? ಯುವ ತರುಣನಾಗಿರ್ತಾನೆ. ಸಾಧು ಯುವ ಯಾವಾಗಲೂ ತರುಣನಾಗಿರ್ತಾನೆ, ಒಳ್ಳೆ ರೀತಿ ಇರ್ತಾನೆ. ಅಧ್ಯಾಯಕಃ ಪಾಠ ಪ್ರವಚನಗಳನ್ನು ಮಾಡ್ತಾನೆ, ತಿಳಿತಾನೆ. ಆಶಿಷ್ಠ ಅನ್ಕೊಂಡದ್ದೆಲ್ಲ ಆಗುತ್ತೆ. ದೃಢಿಷ್ಠ ಗಟ್ಟಿಬಿಟ್ಟಾಗಿರ್ತಾನೆ. ಬಲಿಷ್ಠ ಬಲವಂತನಾಗಿರ್ತಾನೆ. ಇವೆಲ್ಲ ತೈತರ್ಯದಲ್ಲಿ ಬಂದಿದೆ. ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತೇನ ಪೂರ್ಣ ಸ್ಯಾತ್. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮುಕ್ತಿಯಲ್ಲಿ ಮಿನಿಮಮ್ ಆನಂದ ಎಷ್ಟು? ಗೌರ್ಮೆಂಟ್ ಸ್ಯಾಲ್ರಿ ಮಿನಿಮಮ್ ಎಷ್ಟು ಹೊತ್ತೆ? ಅಟೆಂಡರ್ಗೆ ಪಿವನ್ಗೆ ಎಷ್ಟು ಕೊಡ್ತಾರಲ್ಲ ಮಿನಿಮಮ್ ಸ್ಯಾಲ್ರಿ ಅದೆಷ್ಟು ಅಂತ ಹೇಳಿದ್ರೆ ಮುಕ್ತಿಯಲ್ಲಿ ಮಿನಿಮಮ್ ಸುಖ ಎಷ್ಟು ಆಗ್ಬೋದು? ಅದೊಂದು ಅದು ಕೇಳಿದರೆ ಜನ ಏನಾಗ್ತಾರೆ, ಅಲ್ಲಿಗೆ ಹೋಗಲೇಬೇಕು ಅನಿಸುತ್ತೆ. ಮಿನಿಮಮ್ ಯಾಕೆ ಬದುಕುಗಳು ಯಾಕೆ ಗೌರ್ಮೆಂಟ್ ಜಾಬ್ ಪ್ರಿಫರ್ ಮಾಡ್ತಾರೆ? ಸಾಮಾನ್ಯ ಪರ್ಮೆಂಟು, ಸೆಕ್ಯೂರಿಟಿ, ಏನೋ ಅನೇಕ ಕಾರಣಗಳಿರುತ್ತೆ. ಅದೇ ರೀತಿಯೇ ಅಲ್ಲಿ ಏನಿದೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಇದೆಲ್ಲ ತೈತರ್ಯದಲ್ಲಿ ಬಂದಿದೆ. ಜಗತ್ತಿನೊಳಗೆ ತಸ್ಯಯ್ಯಂ ಪೃಥಿವೀ ಸರ್ವಾ ವಿತ್ತೇನ ಪೂರ್ಣ ಸ್ಯಾತ್. ಒಂದು ಚಕ್ರವರ್ತಿ ಪುಲೋಕಕ್ಕೆ ಅದೇ ಏರಿಲ್ಲ, ಅದು ಕರೆತ ಬಡೆ ಇಲ್ಲ, ಗೆಳೆ ಇಲ್ಲ, ಬಿಡಿಲ್ಲ. ಇಂಚ್ ಬೈ ಇಂಚ್ ನವರತ್ನ ತುಂಬಿದೆ. ಇಂಚ್ ಬೈ 10 ಹಾಗೆಲ್ಲ ಇಲ್ಲ. ಇಡೀ ಜಗತ್ತು ಭೂಲೋಕ ಪೂರ್ತಿ ಅದರಲ್ಲಿ ಇಂಚ್ ಬೈ ಇಂಚ್ ಸಮರತ್ನ ತುಂಬಿದೆ. ಅದಕ್ಕೆ ಇವನು ಚಕ್ರವರ್ತಿ. ಅವ ಎಷ್ಟು ಆನಂದ ಪಡ್ಬೋದು ಅವನು? ಅಷ್ಟು ಆನಂದ ವೈಕುಂಠದ ಮಿನಿಮಮ್ ಆನಂದ ಅಂತ ಹೇಳ್ತಾನೆ. ಮಿನಿಮಮ್ ಆನಂದ ಅಷ್ಟಿದೆ ವೈಕುಂಠದಲ್ಲಿ. ಅರ್ಥ ಆಯ್ತಾ ಈಗ? ಸೊ ವೈಕುಂಠಕ್ಕೆ ಹೋಗ್ಲಿಕ್ಕೆ ಜ್ಞಾನಿಗಳು ಯಾತಕ್ಕೆ ಇಷ್ಟಪಡ್ತಾರೆ ಗೊತ್ತಿದೆ ಅವರಿಗೆ. ಗೊತ್ತಿದೆ ಏನಿದೆ ಅಂತೇಳಿ.
ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಹೋಗಬಾರ್ದು ಅಂತೇಳಿ ಮುಕ್ತಿನ ಕೆಡಿಸಿಬಿಟ್ರು, ಮುಕ್ತಿನೇ ಕೆಡಿಸಿಬಿಟ್ರು. ಮುಕ್ತಿರು ಸುಖ ಇಲ್ಲ ಹೇಳಿ 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 ಮುಕ್ತಿ ಹೋಗೋದಂತೆ ಮಾಡಿಬಿಟ್ರು. ಅರ್ಥ ಆಯ್ತಾ? ಎಲ್ಲ ಕಡೆ ಸರಿಯಾಗಿ ಕೂತು ಬಡಿಸೋದಿಲ್ಲ ಅದು ಹೋಗ್ಬಿಡ್ತಾರಲ್ಲ ಹಾಗೆ. ಆಗ ತಾರು ಕೂತ್ಬಿಡ್ತಾರೆ, ಅದು ಯೋಚಿಸ್ಬಿಟ್ಟು ತಾರು ಕೂತು ತಮ್ಮನ್ನು ಕೂಡಿಸ್ಕೊಂಡ್ಬಿಡ್ತಾರೆ. ಆ ದೃಷ್ಟಿಯಲ್ಲಿ ಮುಕ್ತಿಯ ಫಲಾಧ್ಯಾಯ ಯಾತಕ ಕೇಳಬೇಕು ಅಂದರೆ ಮುಕ್ತಿಗೆ ಹೋಗಲೇಬೇಕು ಅನಿಸ್ಬೇಕು. ಅದರ ಸಾರಾಂಶ ಇಷ್ಟು. ಏನದು? ನಿಮಗೆ ಹೇಳಿದ್ನಲ್ಲ, ಭೂಲೋಕದಲ್ಲಿ ಚಕ್ರವರ್ತಿ ಒಬ್ಬನೇ, ಅದು ಏನಿಲ್ಲ ಅಂತಲ್ಲ, ಪ್ರತಿಯೊಂದು ಇದೆ. ಮತ್ತು 5 ಇಯರ್ಸು ಹಾಗೆಲ್ಲ ಇಲ್ಲ, ಪರ್ಮನೆಂಟು. ಅದು ಎಷ್ಟು ಆನಂದ ಇರ್ಬೋದು ಅವರಿಗೆ, ಅಷ್ಟು ಆನಂದ, ಮಿನಿಮಮ್ ಆನಂದ ಅಂತ ತಿಳ್ಕೊಂಡ್ರೆ ವೈಕುಂಠ ಎತ್ತಿ ಭೂಲೋಕದ ಎಂಡು, ವೈಕುಂಠದ ಸ್ಟಾರ್ಟಿಂಗ್ ಪಾಯಿಂಟ್. ಅದು ಎಂಡಿಗೆ ಸ್ಯಾಲ್ರಿ. ಇವರು ಕ್ಲರ್ಕ್ ರಿಟೈರ್ ಆಗ್ತಾರೆ, ಇವ್ರು ಫ್ರೆಶ್ ಆಫೀಸ್ ಅಪಾಯಿಂಟ್ ಆಗ್ತಾರೆ. ಇವನ ರಿಟೈರ್ಗೆ ಸ್ಯಾಲ್ರಿ ಅವ್ರಿಗೆ ಮಿನಿಮಮ್ ಬೇಸಿಕ್ ಆಗಿರೋದು, ಇನ್ನು ಅಲವನ್ಸ್ ಬಿಟ್ಟು ಸಾಮಾನ್ಯವಾಗಿರೋದು ಹಾಗೆ. ಇದೆಲ್ಲ ನಮ್ಮ ಲೋಕದ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿರೋದ್ರಿಂದ ಎಷ್ಟು ಕಷ್ಟಪಡ್ತಾರೆ ಇವತ್ತು. ತಂದೆ ಎಲ್ಲ ಬಿಟ್ಟುಬಿಡ್ತಾರೆ, ಹೋಗ್ತಾರೆ, ಅವ್ರಿಗೆ ದೇಶಕ್ಕೆ ಹೋಗ್ತಾರೆ, ಭಾರಿ ಕಷ್ಟ ಅಂತ ಹೇಳ್ತಾರಲ್ಲಿ. ಚಳಿ ಗಿಳಿ ಸಿಕ್ಕಾಬಟ್ಟೆ ಚಳಿ, ಬಟ್ ಬಿಡೋದಿಲ್ಲ. ಏನಿದೆ ಅಲ್ಲಿ, ಏನೋ ಬೆನಿಫಿಟ್ ಇದೆ, ಕಳ್ಕೊಬಾರ್ದು. ಅಲ್ಲಿ ಮೈನಸ್ ಪಾಯಿಂಟ್ ಬೇಕಾದಷ್ಟು ಇದ್ರು ಕೂಡ ಒಂದು ಪ್ಲಸ್ ಪಾಯಿಂಟ್ ಇದೆ ಅವರಿಗೆ. ಇಲ್ಲಿ ಮೈನಸ್ ಪಾಯಿಂಟೇ ಇಲ್ಲ, ವೈಕುಂಠದಲ್ಲಿ ಏನಿಲ್ಲ. ವೈಕುಂಠ ಮೈನಸ್ ಪಾಯಿಂಟ್ ಹೆಸರು ಕೂಡ ಇಲ್ಲ, ಫುಲ್ ಪ್ಲಸ್ ಪಾಯಿಂಟ್ ಇದೆ. ಯಾಕೆ ಹೋಗೋದಿಲ್ಲ? ಅದು ಗೊತ್ತಿಲ್ಲ ಜನಗಳಿಗೆ, ಅದು ಸಮಸ್ಯೆ ಆಗಿದೆ. ಆನಂದ ತೀರ್ಥ ಹೆಸರೇ ಆಗುತ್ತೆ ಅಂತ ಕೇಳಿದರೆ, ಮುಕ್ತಿಯಲ್ಲಿ ಆನಂದ ಇದೆ ಅಂತ ಹೇಳಿದವರು ಅವರೊಬ್ಬರೇ. ಮುಕ್ತಿಯಲ್ಲಿ ಆನಂದ ಇಲ್ಲ ಅಂತ ಹೇಳಿದ್ರು. ಇಲ್ಲ ಆನಂದ ಅಂತ ಹೇಳಿದ್ರೆ ನಮಗೆ ಬೇಕು, ತಕ್ಷಣ ಆ ಕಡೆ ಗಮನ ಹೋಗುತ್ತೆ. ನಮ್ಗೆ ಏನು ಬೇಕು ಅವರಲ್ಲಿದೆ ಅಂತ ಹೇಳಿದ್ರೆ ತಕ್ಷಣ ಹೋಗ್ತಾರೆ. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವ ಕಳಿಸಿದ್ದೆ ಹೇಗೆ, ಆನಂದಯೇ ಸುಮುಖ ಭೂಷಿತ ಭೂಮಿಭಾಗ ಅಂದರೆ ಮುಕ್ತಿಯ ಸ್ವರೂಪ ಹೇಳಿ ಅವರನ್ನು ಸಜ್ಜನನ್ನು ಈ ಕಡೆ ಬರಹಾಗ ಮಾಡಿ ಅಂತ ಕಳಿಸಿಕೊಟ್ಟಿದ್ದು. ಅದೇ ಹೇಳ್ತಿರೋದು. ಪೃಥಿವಿ ಇದೆಲ್ಲ ಮಧ್ವವಿಜಯ ಕೂಡ ಆ ದೃಷ್ಟಿಯಲ್ಲಿ ಬಹಳ ಅಪೂರ್ವವಾದ ಗ್ರಂಥ. ಮಾನುಷೋ ಭಕ್ತೋ ಭವತಿ, ಇವರು ಮಿನಿಮಮ್ ಮನುಷ್ಯ ಭಕ್ತ. ತೇ ಶತಂ ಮಾನುಷ ಭಕ್ತಾ ಏತಾವಾನ್ ಮಾನುಷೋ ಗಂಧರ್ವ. ಇದಕ್ಕೆ 100 ಟೈಮ್ಸ್ ಆಗಬೇಕು. ಅವನು ಗಂಧರ್ವರ ಆನಂದ, ಇದಕ್ಕೆ 100 ಟೈಮ್ಸ್ ಆದರೆ, ಅದಕ್ಕೆ 100 ಟೈಮ್ಸ್ ಆದರೆ ಏ ಶತಂ ಮಾನುಷ ಗಂಧರ್ವ. ಆಮೇಲೆ ಏ ಶತಂ ದೇವಗಂಧರ್ವಾ ಏತಾವಾನ್ ಚಿರಲೋಕ ಪಿತೃಲೋಕದ ಆನಂದ ಇನ್ನೂ 100. ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೇಗೆ ಸ್ಕೇಲದು ಡಿಫರೆಂಟ್ ಆಗ್ತಾ ಹೋಗುತ್ತೆ. ತೇ ಯೇ ಶತಂ ದೇವಗಂಧರ್ವಾ ಏತಾವಾನ್ ಚಿರಲೋಕ ಪೈತೃಕ. ತೇ ಯೇ ಶತಂ ಚಿರಲೋಕಾ, ಚಿರಪಿತೃಗಳು ಅಂತೀವಲ್ಲ ಅವರು, ಚಿರಪಿತೃಗಳು. ಪೈತೃಕ ಏತಾವಾನ್ ಚಿರಲೋಕೋ ದೈವಿಕ, ಅದು ದೈವಿಕವಾದ ಇನ್ನು ದೇವತೆಗಳ ಆನಂದ ಅದರ 100 ಟೈಮ್ಸ್. ತೇ ಯೇ ಶತಂ ಚಿರಲೋಕಾ ದೈವಿಕಾ ಏತಾವತಿ ಏತಾವತಿ ಅತಾತ್ವಿಕ ದೇವತಾ. ಇದಕ್ಕೆ 100 ಟೈಮ್ಸ್. ಯಾರಿಗೆ? ತತ್ವಾಭಿಮಾನಿ ದೇವತೆಗಳು ಅಲ್ಲದೇ ಇದ್ದವರಿಗೆ. ಗೊತ್ತಾಗುತ್ತೆ, ನಾನ್ ಗೆಜಿಟೆಡ್ ಅಂತೀವಲ್ಲ ಹಾಗೆ, ಇವರ ಆನಂದ ಅಷ್ಟಿದೆ. ಈಗ ತೇ ಯೇ ಶತಂ ಅತಾತ್ವಿಕೋ ದೇವ, ಅಲ್ಲೂ ಕೂಡ ಮತ್ತೆ ದೇವತೆಗಳಲ್ಲಿ ದೊಡ್ಡವರಿದ್ದಾರೆ. ತಾತ್ವಿಕ ದೇವತೆಗಳಿಗೆ ಅದು 100 ಟೈಮ್ಸ್. ಏತಾವತಿ ತಾತ್ವಿಕ ದೇವತಾ ತಾಯಾಹ ಶತಂ ತಾತ್ವಿಕ್ಯೋ ದೇವತಾ ಏತಾವಾನ್ ಪುರುಹೂತಃ, ಅದರ 100 ಟೈಮ್ಸ್ ಆದರೆ ಇಂದ್ರದೇವರ ಆನಂದ. ತೇ ಯೇ ಶತಂ ಪುರುಹೂತಃ, ಅದು 100 ಟೈಮ್ಸ್ ಇರುತ್ತಲ್ಲ. ಏತಾವಾನ್ ವಾವ ರುದ್ರ, ರುದ್ರದೇವರ ಆನಂದ ಎಷ್ಟು ಅವರ ಮೇಲೆ 100 ಟೈಮ್ಸ್ ಜಾಸ್ತಿ ಇದೆ. ಏತೇ ಶತಂ ರುದ್ರಾಹ, ಅವ್ರ 100 ಟೈಮ್ಸ್. ಏತಾನ್ ವಾವ ವಿರಿಂಚಾಸ್ತೆ ಯೇ ಶತಂ ವಿರಿಂಚಾಹ, ಅವರಿಗಿಂತ 100 ಪಟ್ಟು ಆನಂದ ಯಾರಿಗೆ? ಬ್ರಹ್ಮದೇವರಿಗೆ. ತಾವತಿ ಏತಾವತಿ ಭಕ್ತ್ಯಾ ಭವತಿ. ಇದು ಮಹಾಲಕ್ಷ್ಮಿಗೆ ಇದೆಲ್ಲ ಮಹಾಲಕ್ಷ್ಮಿ ಆನಂದದೇ 0 ಇದ್ದಾಗ ಅಷ್ಟು ಮೇಲೆ ಅವರ ಆನಂದ ಇದೆ. ಮಹಾಲಕ್ಷ್ಮಿ ಆನಂದ ಭವತಿ ಅದೇ ಎಲ್ಲ ಈಕ್ವಲ್. ಅದು ಹೇಳಿಬಿಟ್ಟಿದ್ದಾರೆ, ಮುಕ್ತಿಯಲ್ಲಿ ಯಾರಿಲ್ಲ, ರುದ್ರ ಇಲ್ಲ. ಅರ್ಥಕ್ಕೆ ಅರ್ಥ ಏನು, ಶೇಷಗೌಡರು ಅಂತಲೇ ಅರ್ಥ. ಅವರಿಗೆ ಸಮಾನ ಕಕ್ಷೆಯವರಿಗೆಲ್ಲ ಈಕ್ವಲ್. ಇಂದ್ರದೇವರಿಗೆ ಹೇಳಿದರೆ ಕಾಮನಿಗೆ ಅಷ್ಟೇ ಆನಂದ, ಸಮ ಅವರೆಲ್ಲ. ಬ್ರಹ್ಮದೇವರು ಹೇಳಿದಾಗ ವಾಯುದೇವರಿಗೆ. ಏತಾವಾನ್ವ ವಿರಿಂಚ ನೋಡಿ, ವಿರಿಂಚಸ್ತೆ ಶತಂ ವಿರಿಂಚಾಹ ಏತಾವತಿ ಶ್ರೀಹಿ ಭಕ್ತ್ಯಾ ಭವತಿ. ಅದರ 100 ಅಲ್ಲ, ಕೋಟಿ ಪಟ್ಟು. ಅದರ ಕೋಟಿ ಪಟ್ಟ ಆನಂದ ಮಹಾಲಕ್ಷ್ಮಿ ಆನಂದ. ಇಲ್ಲಿ ಶತಂ ಅಂತ ಬಂದರೆ ಎಲ್ಲರಿಗೂ 100 ಅಲ್ಲ, ಕೆಲವರಿಗೆ ಬಹು ಅಷ್ಟೇ ಇರ್ತ, ಸ್ವಲ್ಪ ಜಾಸ್ತಿ. ಕೆಲವರಿಗೆ 100, ಕೆಲವರಿಗೆ 1000, ಕೆಲವರಿಗೆ ಲ್ಯಾಕ್ಸು, ಕೆಲವರಿಗೆ ಕೋಟಿ. ಮಹಾಲಕ್ಷ್ಮಿ ಕೋಟಿ ದೇವ್ರದ್ದು ಆನಂದ. ಈಗ ದೇವರ ಆನಂದ ಪೂರ್ಣ ಈಗ ಅರ್ಥ ಆಗುತ್ತೆ ನಮಗೆ. ನಮ್ಮ ಆನಂದ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಸಿನಿಮಾ ಟಿಕೆಟ್ ಸಿಕ್ಕರೆ ಆನಂದ ಆಗುತ್ತಲ್ಲ, ಇಂಥ ಆನಂದಗಳಲ್ಲ. ಇದೆಲ್ಲ ಏನಿದು ಆನಂದನೇ ಅಲ್ಲ, ಫಸ್ಟು ಅದು ಭ್ರಮೆ. ಇವಾಗಲೂ ನಮ್ಮ ಆನಂದನ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆಗ ದೇವರಲ್ಲಿ ಆನಂದ ಪೂರ್ಣ ಅನ್ನೋ ಮಾತು ಅರ್ಥ ಆಗುತ್ತೆ.
ತದ್ಯಾವತಿ ವಾವ ಭಕ್ತಿ ತಾವದ್ ಜ್ಞಾನಂ ಭವತಿ. ಭಕ್ತಿ ಮಾಡಿಬಿಡ್ತೇವೆ ಅಂದರೆ ಹುಷಾರು, ಅದು ಜ್ಞಾನ ಇದ್ದರೆ ಮಾತ್ರ ಭಕ್ತಿ ಮಾಡ್ಲಿಕ್ಕೆ ಬರೋದು. ಅರ್ಥ ಆಯ್ತಾ ಈಗ? ಸೊ ಬಂದು ಭಕ್ತಿ ಪಡಿಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ಜ್ಞಾನ ಸಂಪಾದನೆ ಮಾಡೋದು. ಇವರಲ್ಲಿ ನಮಸ್ಕಾರ ಮಾಡು ಯಾಕೆ ಅಂತ ಕೇಳ್ತಾರೆ. ಹೇಳಿದ ತಕ್ಷಣ ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಗೊತ್ತಾದರೆ ನಾನು ನಮ್ಮ ಸಮಯನೇ ಇದು ಮಾಡೋದಿಲ್ಲ ಅಂತ ಹೇಳೋದು. ಕಡಿಮೆ ಸಾಧ್ಯ ಅವರೇ ಮಾಡಲಿ ಅಂತ. ಇದೆಲ್ಲ ಮನುಷ್ಯ ತಾರತಮ್ಯ ಗುಣ ಜ್ಞಾನ ತಾರತಮ್ಯ ಏನು ಮಾಡುತ್ತೆ ನಮಗೆ? ಭಕ್ತಿ ತಾರತಮ್ಯಕ್ಕೆ ಕಾರಣ. ಭಕ್ತಿ ತಾರತಮ್ಯ ಅನುಗ್ರಹ ತಾರತಮ್ಯಕ್ಕೆ ಕಾರಣ. ಅನುಗ್ರಹದ ತಾರತಮ್ಯ ಆನಂದಕ್ಕೆ ಕಾರಣ. ಇದೆಲ್ಲ ಸರಿ ಇಟ್ಕೊಂಡ್ರೆ ನಾವು ಯಾವಾಗಲೂ ಯಾವುದನ್ನು ತಿಳ್ಕೊಬೇಕಾಯ್ತು ಈಗ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನ ಅಲ್ಟಿಮೇಟ್. ತದ್ಯಾವತಿ ವಾವ ಭಕ್ತಿ ತಾವದ್ ಜ್ಞಾನಂ ಭವತಿ. ಯಾವದ್ವಾವತ ಜ್ಞಾನಂ ತಾವದಾನಂದೋ ಮೌಕ್ತಿಕೋ ಅಥೈಷ ಏವ ಪರಮಾನಂದಃ. ಯೋಸೌ ಹರಿಃ ವಿಶ್ವಃ. ಆಮೇಲೆ ವಿನೋದೋ ಅಪನೋದಃ ಸಂಸ್ಕಾರಕೋ ವಿಕಾರಕೋ ಅಧಿಕಾರಕಃ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ ಇತಿ ಪೌತ್ರಾಯಣ ಶ್ರುತಿ. ಈ ಆನಂದ ನಾಮಕ ಪರಮಾತ್ಮನ ಉಪಜೀವಿಸಿಕೊಂಡೇ ಇವರೆಲ್ಲ ಇದ್ದಾರೆ. ದೇವರಿಗೆ ಅನ್ನ ಅಂತ ಹೆಸರು, ಉಪಜೀವ್ಯ. ಅವ್ರ ಆನಂದ ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂತ ಅರ್ಥ. ಆನಂದ, ದೇವರ ಆನಂದವನ್ನು ನಾವು ಅವಲಂಬಿಸಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವತಂತ್ರ ಆನಂದ, ಅಸ್ವತಂತ್ರ ಆನಂದ ಎಲ್ಲ ಇದೆ. ಅವ್ರು ಕೊಟ್ಟಿಲ್ಲ ಇನ್ನು, ನಮ್ಮದೆಲ್ಲ ಅಲ್ಲಿವರೆಗೂ ಅದು. ಮತ್ತು ಇನ್ನೇನು ಕೃಷ್ಣಾರ್ಪ ಹೇಳಬೇಕಷ್ಟೇ. ಆ ಕಾಲಕ್ಕೆ ಏನೋ ಆಗಬೇಕು, ಹೋಯ್ತು ಬರಲಿಲ್ಲ ಬೋದು ಅಂತ. ಆ ಟೈಮ್ನಲ್ಲಿ ಕೊಟ್ಮೇಲೆ ಮುಗೀತು. ಕೊಟ್ಮೇಲೆ ಅವ್ರದ್ದಲ್ಲ. ಈಗ ಅಲ್ಲಿವರೆಗೂ ನಮ್ಮದಲ್ಲ, ಕೊಟ್ಮೇಲೆ ಅವ್ರದ್ದಲ್ಲ. ಆ ರೀತಿಯಲ್ಲಿ ಭಕ್ತಿನ ಹಾಗೆ ಮಾಡಬೇಕು. ಮಾತ್ರಾಮುಪಜೀವಂತಿ. ಮುಂದೆ ಮಿಲಿತೌ ವಾ ಏತೌ ವಾ, ಇದೆಲ್ಲ ಫಲಾಧ್ಯಾಯ. ಅರ್ಥೋಯಂ ಬ್ರಹ್ಮಸೂತ್ರ ಅಂತ ತಿಳ್ಕೊಂಡಿರ್ಬೇಕು. ಫಲಾಧ್ಯಾಯ ಇಷ್ಟೆಲ್ಲ ಹೇಳಿಲ್ಲ, ಇಷ್ಟು ಸೇರಿಸ್ಬೇಕು ಅದಕ್ಕೆ. ಯಾಕೆ? ಅದು ಸಂಕ್ಷೇಪ. ಅದು ಸೂತ್ರ ಸಂಕ್ಷೇಪ, ಅದು ಮ್ಯಾಚಿಂಗ್ ಭಾಷೆನೂ ಸಂಕ್ಷೇಪ, ಅದಕ್ಕಿಂತ ವಿಸ್ತಾರ ಅಷ್ಟೆ. ಟೀಕಾನೂ ಹಾಗೇನೆ. ಬೇರೆ ಕಡೆಯಿಂದ ಸಪ್ಲೈ ಮಾಡ್ಕೊಂಡಾಗ ಏನಾಗುತ್ತದೋ ಸರಿಯಾಗಿ ತಿಳಿಯುತ್ತೆ. ಮಿಲಿತೌ ವಾವ ಏತೌ ಭಗವತೌ ಯದನುಗ್ರಹಶ್ಚ ಭಕ್ತಿಶ್ಚ ಯೋ ವಾ ಅನುಗ್ರಹೀ ಸ ಭಕ್ತ. ಇವೆರಡು ಮಿಲಿತವು. ಜ್ಞಾನ ಮತ್ತು ಭಕ್ತಿಗಳು ಜೊತೆಯಾಗಬೇಕು. ಜ್ಞಾನ ಇದೆ, ದ್ವೇಷ ಇದೆ ದುರ್ಯೋಧನಾದಿಗಳಿಗೆ. ಭಕ್ತಿ ಇದೆ, ಜ್ಞಾನ ಇಲ್ಲ. ಎರಡು ಮಿಲಿತವಾಗಬೇಕು. ಗೊತ್ತಾಯ್ತು? ಅವಾಗೇನಾಗುತ್ತೆ? ಸಾಧನೆ ನಡೆಯುತ್ತೆ. ಭಕ್ತ ಸೋ ಅನುಗ್ರಹೀ ಯೋ ವಾ ಅನುಗ್ರಹೀತಃ ಬ್ರಹ್ಮಣ ಸ ಭಕ್ತೋ. ಭಕ್ತಿ ಮಾಡೋನು ಸಾತ್ವಿಕ, ಅನುಗ್ರಹ ಮಾಡೋನು ಭಗವಂತ. ನೀವು ಭಕ್ತಿ ಮಾಡಿ ಅನುಗ್ರಹ ಮಾಡೇ ಮಾಡ್ತೇನೆ ಅಂತ ಹೇಳ್ತಾನೆ. ಸ ಭಕ್ತೋ ಯೋ ಭಕ್ತ ತಂ ವಾ ಬ್ರಹ್ಮ ಅನುಗೃಹ್ಣಾತಿ. ಯಾವಾನ್ವೈ ಬ್ರಹ್ಮಣೋ ಅನುಗ್ರಹ ತಾವತಿ ಭಕ್ತಿರ್ ಯಾವತಿ ಭಕ್ತಿ ತಾವಾನ್ವೈ ಬ್ರಹ್ಮಣೋ ಅನುಗ್ರಹ. ಭಕ್ತಿ ತಕ್ಕಂತೆ ಅನುಗ್ರಹ, ಅನುಗ್ರಹ ತಕ್ಕಂತೆ ಭಕ್ತಿ. ಭಾತಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಸರಿಯಾಗಿ ಬರ್ತಿದ್ದಾರೆ. ಸರಿಯಾಗಿ ಬರ್ತಿದ್ದಾರೆ, ಮಾರ್ಕ್ಸ್ ಕೊಟ್ಟಿದ್ದಾರೆ. ಒಂದಕ್ಕೊಂದು ಏನಾಗಿದೆ? ಇಂಟರ್ಲಿಂಕ್ಡ್. ತಾವತಿ ಭಕ್ತಿ ಪ್ರಕೃತೌ ವೈ ಬ್ರಹ್ಮಣೋ ಅನುಗ್ರಹ ಪರಮಃ. ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ. ಪರಮಾನುಗ್ರಹ ಯಾರ ಮೇಲೆ ಮಾಡ್ತಾನೆ? ಪರಮಾತ್ಮ ಮಹಾಲಕ್ಷ್ಮಿಯ ಮೇಲೆ. ಯಾತಕ್ಕೆ? ಅತಿ ಹೆಚ್ಚು ಭಕ್ತಿ ಅವರು ಮಾಡ್ತಾರೆ. ಏನು ಸನ್ನೇಳೋ ಎಂಥ ಲಕೋಮ ಸಾನುರಾಗದಿಂದ ಹರಿಯ. ಅನುರಾಗ ಅಷ್ಟೇ ಜ್ಞಾನ ಇದೆ ಅವರಿಗೆ. ಅದರಿಂದಾಗಿದೆ ಜ್ಞಾನಕ್ಕೂ ಇದು ಭಕ್ತಿ ಜಾಸ್ತಿ ಮಾಡ್ಕೋಬೇಕು ಅಂತಿದ್ರೆ ಏನು ಮಾಡಬೇಕಾಗ? ಜ್ಞಾನ ಜಾಸ್ತಿ ಮಾಡಿ. ಜ್ಞಾನ ಜಾಸ್ತಿ ಮಾಡೋದಕ್ಕೋಸ್ಕರವಾಗಿ ಅಧ್ಯಯನಾದಿಗಳು ಮಾಡ್ತಾನೇ ಇರಬೇಕು. ಕ್ವಾಲಿಫಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದು ಗೊತ್ತಲ್ಲ ನಮಗೆ. ಇಂಪ್ರೂವ್ ಮಾಡ್ಕೊಂಡಷ್ಟು ಅವನಿಗೆ ಸಿಗುತ್ತೆ ಮ್ಯಾಚಿಂಗ್ ಜಾಬ್, ಮ್ಯಾಚಿಂಗ್ ಸ್ಯಾಲ್ರಿ ಎಲ್ಲ ಸಿಗಲಿಕ್ಕೆ ಶುರುವಾಗ. ಅಥ ಬ್ರಹ್ಮಣೋ ಅನುಗ್ರಹ ಪರಮಃ ತದವರೋವಾವ ಬಹತಿ ತದವರೋವಾ ರುದ್ರೇ. ಅದಕ್ಕಿಂತ ಕಡಿಮೆ ಕಡಿಮೆ ಮತ್ತು ಮೇಲ್ಮೇಲೆ ಹೇಳ್ತಾ ಹೋದರು. ಕಡಿಮೆ ಕಡಿಮೆ ಹೇಳ್ತಾರೆ. ಈಗ ಮಹಾಲಕ್ಷ್ಮಿ ಆನಂದಕ್ಕಿಂತ ರುಜುಗಳ ಆನಂದ ಕಡಿಮೆ, ಅದಕ್ಕಿಂತ ಇವರು ಕಡಿಮೆ ಅಂತ ಹೇಳ್ತಾ ಬಂದು. ರುದ್ರೇ ತದವರಹ ಪುರುಹೂತೆ ಇನ್ನೂ ಕಡಿಮೆ. ಅಥ ದೇವರ್ಷಿ ಪಿತೃಷು ಮನುಷ್ಯೇಷು ಇತಿ ಧರ್ಮಶ್ರುತಿ. ಇದಿಷ್ಟು ಶ್ರುತಿ ಇರ್ಕೊಂಡು ಹಿಂದಿಂದೆಲ್ಲ ಪೌತ್ರಾಯಣ ಶ್ರುತಿ, ಇದು ಧರ್ಮಶ್ರುತಿ ಅಂತ ನೀವು ಶ್ರುತಿ ಅದು ಕೋಟ್ ಮಾಡಿದ್ದ. ಪುರುಹುತ ಎಂದರೆ ತಸ್ಯಾಮೇವ ರಜಸಃ ತದ್ರೇಚನಾತ್ ಉಪಾತ್ತರಜೋ ಅತಿಮಾತ್ರತ್ವಂ ಅಥ ತ್ರಿಗುಣಾ ಹ್ಯೇವ ಪ್ರಕೃತಿ ಅಗುಣೋ ಭಾವ ವಿಷ್ಣು ಸ ಯದಾ ಅರಜ ರಜೋ ಅಸ್ಯ ಉದ್ವರ್ಧಯತಿ ಏಷಾ ವಾವ ಸೃಷ್ಟಿ. ಸೃಷ್ಟಿ ಅಂದ್ರೇನು? ಪರಮಾತ್ಮ ಗುಣಾತೀತನಾದವನು, ಪ್ರಕೃತಿ ಮಹಾಲಕ್ಷ್ಮಿ ಗುಣಗಳ ಒಡತಿಯಾಗಿರೋರು. ಸೃಷ್ಟಿ ಅಂದ್ರೇನು? ಇವರಲ್ಲಿ ಮೂರು ಗುಣಗಳೇನಿದೆಯಲ್ಲ ಅದನ್ನು ಸೃಷ್ಟಿ ಮುಂದುವರಿಸದೆ ಹೊರತು ದೇವರು ಸೃಷ್ಟಿ ಆಗೋದಿಲ್ಲ. ಅನಾದಿ ನಿತ್ಯ. ಮಹಾಲಕ್ಷ್ಮಿ ಸೃಷ್ಟಿ ಆಗೋದಿಲ್ಲ, ಅಭಿಮಾನಿ ದೇವತೆ.
ಉಳಿದವರೆಲ್ಲ ಇದರಲ್ಲಿ ಬರ್ತಾರೆ. ಏರಿಯಾ ಕವರ್ ಆಗೋದ್ರಿಂದ ಅಲ್ಲಿಂದ ಶುರುವಾಯಿತು. ಸ ಯದಾ ಹಿ ಅತ ಅಲ್ಲ ಅತಮಾಹ ಅತಮೋ ತಮೋ ಅಸ್ಯಾಹ ವರ್ಧಯಿತ್. ಮೊದಲು ಸತ್ವಗುಣ, ರಜೋಗುಣ, ತಮೋಗುಣ ಅವೇನಾಗುತ್ತೆ ಯಾವಾಗಲೂ ಕೂಡ ಪೂರ್ತಿ ಬ್ಯಾಲೆನ್ಸ್ ಆಗಿದ್ದಾಗ ನಾರ್ಮಲ್ ಆಗಿರ್ತಾರೆ. ಸತ್ವಗುಣ ಜಾಸ್ತಿ ಆದಷ್ಟು ಜ್ಞಾನ ಜಾಸ್ತಿ ಆಗುತ್ತೆ. ತಮೋಗುಣ ಜಾಸ್ತಿ ಆದರೆ ಅಜ್ಞಾನ, ಮಿಥ್ಯಾಜ್ಞಾನ ಶುರುವಾಗುತ್ತೆ. ರಜೋಗುಣ ಇದ್ದಾಗ ಡೌಟ್ಸ್, ಇವೆಲ್ಲ ಗುಣಗಳ ಎಫೆಕ್ಟ್ ಇದಿಷ್ಟು ಕೂಡ ನಾವು ಅರ್ಥ ಮಾಡ್ಕೋಬೇಕೀಗ. ಈಗ ಸಿಂಗಲ್ ಫೇಸ್ ಆಗಿಬಿಡುತ್ತೆ ಕರೆಂಟ್. ಕರೆಂಟ್ ಫುಲ್ ಇಲ್ಲ ಅಂತ ಅರ್ಥ, ಹೋಗಿಬಿಟ್ಟಿದೆ ಇಲ್ಲೇ ಇಲ್ಲ ಅಂತ ಅರ್ಥ. ಜಾಸ್ತಿ ಇದೆ, ಜಾಸ್ತಿ ಬಂತು ಫ್ರಿಜ್ಜೇ ಹೋಗಿಬಿಡುತ್ತೆ, ಟಿ ವಿನೇ ಹೋಗಿಬಿಡುತ್ತೆ, ಜಾಸ್ತಿ ಆಯಿತು. ಇವೆಲ್ಲ ನಮಗೆ ಹೇಗೆ ಅರ್ಥ ಆಗುತ್ತೆ, ಹಾಗೆ ಗುಣಗಳ ಮೇಲೆ ಡಿಪೆಂಡ್ ಆಗುತ್ತೆ. ನೈನಮೇತೆ ಗುಣಾ ಅಭ್ಯುಪಸ್ಪೃಶಂತಿ. ಆದರೆ ಪರಮಾತ್ಮನನ್ನು ಗುಣಗಳು ಏನು ಮಾಡಿದ್ರೆ ಮುಟ್ಟೋದೇ ಇಲ್ಲ. ಗುಣಾತೀತ, ಅದಕ್ಕೆ ತ್ರೈಗುಣ್ಯವರ್ಜಿತ ವಜಂ. ಗುಣಾತೀತ, ನಿರ್ಗುಣ ಶಬ್ದಕ್ಕೆ ಅರ್ಥ ಇದೆ. ಇದನ್ನು ಓದೋದೇ ಇಲ್ಲ ಅವರು. ಓದೋರು ಬದಲಾಗಲೇಬೇಕು. ತುಂಬ ಜನ ತಮ್ಮದು ಅಷ್ಟೇ ಸಾಕು, ಒಂದು ಮುಂದೆ ಓದೋದಿಲ್ಲ ಅಂತ ತಿಳ್ಕೊಂಡ್ರೆ ಅವರಿಗೆ ಉದ್ಧಾರ ಆಗೋ ಚಾನ್ಸ್ ಇರೋದಿಲ್ಲ. ಓದೋದು ಇಲ್ಲ, ಕೇಳೋದು ಇಲ್ಲ. ನೈಷಯೇತಾನ್ ಗುಣಾನ್ ಅಭ್ಯುಪಸ್ಪೃಶ್ಯ ಅಸ್ಪೃಶ್ಯತಿ ಅಗುಣೋ ಹ್ಯೇಷ ಭವತಿ. ಯಾವ ಗುಣಗಳು ಕೂಡ ಅವನನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಿರ್ಗುಣ. ಅತ್ರೈವ ಶ್ಲೋಕೋ ಭವತಿ. ಶ್ರುತಿ ಇನ್ನೊಂದು ಶ್ರುತಿನ ಕೋಟ್ ಮಾಡುತ್ತೆ, ಅದಕ್ಕೆ ಹೇಳ್ತಾರೆ ತುಂಬ ಕಡೆ ಬರುತ್ತೆ. ತದಪೇಷ ಶ್ಲೋಕೋ ಭವತಿ. ಉಪನಿಷತ್ತೇ ಹೇಳಬೇಕಾದ್ರೆ ಇನ್ನೊಂದು ಶ್ಲೋಕ ಕೋಟ್ ಮಾಡುತ್ತೆ. ಅಂದ್ರೇನು, ಇವರಿಗಿಂತ ಇವರು ಏನು ನೋಡ್ತಾ ಇದ್ದಾರೆ, ದೊಡ್ಡವ್ರು ನೋಡಿದ್ದಲ್ಲಿ ಕೋಟ್ ಮಾಡ್ತಾರೆ. ಅದೇ ಶ್ರುತಿಯನ್ನು ದೊಡ್ಡವ್ರು ಕೋಟ್ ಮಾಡಿರೋದು, ಗೊತ್ತಾಯ್ತಾ? ಅದಕ್ಕೆ ಮಹತ್ವ ಜಾಸ್ತಿ ಆಗ. ಏಷ ಭವತಿ ಅತ್ರೈಷ ಶ್ಲೋಕೋ ಭವತಿ. ಅಗುಣಸ್ಯ ಗುಣಾದಾನಂ ಪ್ರಕೃತೆ ಗುಣವರ್ಧನಂ ನ ಕದಾಚಿತ್ ಗುಣೈರೇಷ ಸ್ಪೃಶ್ಯತೆ ಪರಮೋಹಿ ಸಹ ಇತಿ ಚಾಕ್ರಾಯಣ ಶ್ರುತಿ. ಅಗುಣಸ್ಯ ಗುಣಾದಾನ, ಪರಮಾತ್ಮ ನಿರ್ಗುಣ, ಅವನಿಗೆ ಗುಣ ಇದೆ ಅಂತ ತಿಳಿಬಾರದು. ಪ್ರಕೃತೆ ಗುಣವರ್ಧನ, ಮಹಾಲಕ್ಷ್ಮಿಗೆ ಯೋಗ್ಯತೆ ಜಾಸ್ತಿ ಆಗುತ್ತೆ ಅಂತ ಹೇಳಬಾರ್ದು, ನಿತ್ಯ ಮುಕ್ತರು. ಆದ್ದರಿಂದ ನಾ ಕದಾಚಿತ್, ಅವರು ಎಂದೂ ಉಂಟಾಗೋದಿಲ್ಲ. ಗುಣೈರೇಷ ಸ್ಪೃಶ್ಯತೆ ಪರಮೋಹಿ ಸಹ, ಪರಮಾತ್ಮ ಅಂತೂ ಯಾವ ಕಾಲಕ್ಕೂ ಗುಣಗಳಿಂದ ಸ್ಪೃಷ್ಟನಾಗೋದಿಲ್ಲ. ನೈವಾಲೀಕಂ ಭವತ್ತೇವ ವಚಸ್ತೆ ಮಧುಸೂದನ ಅಂಬಾಯ ಇವ ಹಿ ಪ್ರಾಯ ಕನ್ಯಾವಾದರತಿ ಕ್ವಚಿತ್. ಇನ್ನೊಂದು ವಾದ ಹೇಳ್ತಾರೆ, ಪರಮಾತ್ಮ ನಿನ್ನ ಮಾತು ಎಂದೂ ಸುಳ್ಳಾಗೋದೇ ಇಲ್ಲ. ದೇವರೇನು ಮಾತಾಡಿದ್ದಾನೆ ಕೃಷ್ಣ ಇಷ್ಟೊತ್ತು ಕೂಡ, ಇದಕ್ಕೆ ಸತ್ಯವಾಗಿ ಸತ್ಯ ಸಂಕಲ್ಪ. ಶ್ರುತಿ ಹೇಳ್ತಾ ಇದೆ ಪರಮಾತ್ಮನ ಮಾತು ಏನಾಗೋದಿಲ್ಲ, ಎಂದೂ ಕೂಡ ಸುಳ್ಳಾಗೋದೇ ಇಲ್ಲ. ಅಂಬಾಯ ಇವ ಹಿ ಪ್ರಾಯ ಕನ್ಯಾವಾದರತಿ ಕ್ವಚಿತ್. ಮಾತು ಕನ್ಯಾಪ್ರಧಾನವಾದೆ ರತಿರ್ಯಥಾ ನಾಲೀಕಂ ಭವತಿ ಪ್ರಾಯ ತಥಾ ತೇ ವಚಃ ಕ್ವಚಿದಪಿ ನಾಲೀಕಂ ಭವತ್ತೇವ. ಅಲೀಕಾದರೆ ಸುಳ್ಳು, ಮಿಥ್ಯೆ. ನಿನ್ನ ಮಾತು ಎಂದೂ ಸುಳ್ಳಾಗೋದಿಲ್ಲ. ಕನ್ಯಾದಾನ ಮಾಡಿಕೊಡ್ಬೇಕಾದ್ರೆ ಏನು ಮಾತು ಪ್ರಾಮಿಸ್ ಮಾಡ್ತಾರೆ, ಅದಿಷ್ಟು ಕೊಟ್ಟೇ ಕೊಡ್ತಾರೆ. ಯಾಕೆ? ಅದು ತಾಯಿ ಅಂತ ಹೇಳಿ ಅಷ್ಟು ಕರುಣೆ ಇದೆ. ಅದರಿಂದ ತಾಯಿ ಮಗಳಿಗೆ ಏನು ಕೂಡ ತೊಂದರೆ ಆಗಬಾರ್ದು. ಹೇಗೆ ಕೊಟ್ಟು ಮಾತು ನಡೆಸ್ತಾರೋ ಹಾಗೆ ನೀನು ಏನು ಮಾಡ್ತಿ, ಎಂದೂ ಕೂಡ ನಿನ್ನ ಮಾತು ಸುಳ್ಳಾಗೋದೇ ಇಲ್ಲ. ಮುಗ್ಧಾಯಾಶ್ಚಾಪಿ ಪುಂಶ್ಚಲ್ಯ ಮನೋ ಮಾತು ಕನ್ಯಾಪ್ರಧಾನವಾದೇ ರತಿ ಯಥಾ ನಾ ಅಲೀಕಂ ಭವತಿ ಪ್ರಾಯ. ಪ್ರಾಯ ಜಾತಿ ಕೇಳಿದ್ರು, ಕೆಲವು ಯಾವುದೋ ಕಾರಣಕ್ಕೆ ಆಗದೆ ಅವನೇ ಗುಡ್ ಬೈ ಮಾಡಿಬಿಡೋದು ಅಂತ ಕೆಲಸ ಬಂದು ಎರಡು ಆಗ್ತಿರುತ್ತೆ. ಆಮೇಲೆ ಅದು ಆಗೋದಿಲ್ಲ. ತಥಾ ತೇ ವಚಃ ಕ್ವಚಿದಪಿ ನಾಲೀಕಂ ಭವತ್ತೇವ. ಅಲ್ಲಿ ದೃಷ್ಟಾಂತ ಕೊಟ್ಟರು, ಅದು ಸುಳ್ಳಾಗೋ ಚಾನ್ಸ್ ಇದೆ. ಇಲ್ಲಿ ಮಾತ್ರ ಏನಾಗೋದಿಲ್ಲ, ಸುಳ್ಳಾಗೋದಿಲ್ಲ. ಮುಗ್ಧಾಯಾಶ್ಚಾಪಿ ಪುಂಶ್ಚಲ್ಯ ಮನೋ ಅಭ್ಯೇತಿ ಭವಂ ನವಂ ನವಂ ಬುಧೋ ಅಸತೀಂ ನ ಬಿಭ್ರೂಯಾತ್ ತಾಂ ಬಿಭ್ರತ್ ಉಭಯಚ್ಯುತಃ. ಮುಗ್ಧಾಯಾ ಚಾಪಿ ಪುಂಶ್ಚಲ್ಯಾ ಮನೋ ಅಭ್ಯೇತಿ ನವಂ ನವಂ. ಪುಂಶ್ಚಲಿ ಅಂದರೆ ಗಯ್ಯಾಡಿ ಅಂತ, ಗಯ್ಯಾಡಿ ಹೆಂಗಸು. ಜೊತೆಗೆ ಅವಳಿಗೆ ಶೀಲದ ಬಗ್ಗೆ ಎಚ್ಚರಿಕೆ ಇಲ್ಲ, ಅಂಥವಳಿಗೆ ಏನೇನೋ ಬಯಕೆಗಳಿರುತ್ತೆ. ಆದರೆ ಅಂಥವಳನ್ನು ಬುಧ ಜ್ಞಾನಿಯಾದವನು ನ ಬಿಭ್ರಯ. ಅದೇ ಬಂದು ಅಸತೀಂಚ ಭಾರ್ಯಾಂ ಮುಂದೆ ಬರುತ್ತೆ. ಅವಳು ಹೆಂಡತಿ ತ್ಯಾಗ ಮಾಡಬಾರದು ನಿಯಮ ಇದೆ. ಆದರೆ ಯಾವಾಗ ಅವಳು ಇದಾಗ್ತಾಳೆ, ಪತಿತೆ ಆಗ್ತಾಳೆ, ಆಗ ಅವಳನ್ನ ತ್ಯಾಗ ಮಾಡಲೇಬೇಕು ಅಂತೇಳಿ. ಬಿಭ್ರಯಾತ್ ಉಭಯಚ್ಯುತಃ. ಎಲ್ಲಿ ಅಲ್ಲ, ಭಾಗವತ 11ನೇ ಸ್ಕಂದಲ್ಲಿ ಬರುತ್ತೆ. ಕಾಮೃದ್ಧದೋಹ ವಸತೀಂಚ ಭಾರ್ಯಾಂ ದೇಹಂ ಪರಾಧೀನ ವಸತ್ ಪ್ರಜಾಂಚ. ಅದಕ್ಕೆ ಇದಿಷ್ಟು ಆಚಾರಲ್ಲಿ ಸ್ವಲ್ಪ ಬರೆದಿದ್ದಾರೆ. ಇದರಲ್ಲಿ ಈ ಬಗ್ಗೆ ಏನು ಬರದೇ ಇಲ್ಲ, ಒಂದು ಮಾತ್ರ ಬರೆದಿದ್ದಾರೆ ಅಷ್ಟೇ. ಯಾಕೆ? ದುಗ್ಧದೋಹ ಅಂತೂ ಗಾಮ್ರಕ್ಷೇ ಕ್ಷೀರ ಮಾತ್ರ ಪ್ರಯೋಜನ, ಅದಕ್ಕೆ ಮಾತ್ರ ಬರೆದುಬಿಟ್ಟು ಉಳಿದಕ್ಕೆಲ್ಲಿ ಬರೆದುಬಿಟ್ಟಿದ್ದಾರೆ. ಅದು ಸುಮ್ಮನೆ ಓದೋರು ಬರೆದಿಲ್ಲ ಅಂತ ತಿಳ್ಕೊಂಡು
ಬೇರೆ ಬರದಾಗಿರೋದು. ಅದೇ ಅನುಕ್ತಿ ಎಂಬುದಿಲ್ಲ ಆಚಾರ್ಯರಲ್ಲಿ. ನಾವು ಹುಡುಕೋದು ನಾವು ಸರಿಯಾಗಿ ಹುಡುಕ್ತಾ ಹೋದರೆ ಹೋಯ್ತು ಅಷ್ಟೇ. ನಮ್ಮಲ್ಲಿ ಭ್ರಮೆ ಇದೆ, ಆಚಾರ ಭಾರಿ ಕಡಿಮೆ ಹೇಳಿದ್ದಾರೋ ಭಾರಿ ಹೆಚ್ಚು ಹೇಳಿದ್ದೇವೆ ಅಂತೇಳಿ ಹೇಳೋರು ಜನ ಸಿಗ್ತಾರೆ. ಭಾರಿ ತಪ್ಪದು. ಅವ್ರು ಹೇಳಿದ್ದು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ನಮಗಷ್ಟೇ. ಗೊತ್ತಾಯ್ತಾ? ಹುಡುಕ್ತಾ ಎಷ್ಟು ಓದಿದ್ರು ಕೂಡ ಅಲ್ಲಿ ಹೊಸ ಹೊಸ ಸಿಗ್ತಾನೆ ಇರ್ತದೆ. ನಿಧಿ ಅದು. ಒಂದು ಬಾವಿ ನೀರು ಮಾಡೋದು ಖಾಲಿ ಮಾಡೋದು ಕಷ್ಟ ಕೆಲವು ಸಲ. ಮತ್ತು ಎಷ್ಟು ಪಂಪ್ ಇಟ್ಟರು ವಿಷ ಇಟ್ಟರು ಏನಾಗುತ್ತದೋ ಅದಕ್ಕಿಂತ ಜ್ವರ ನೀರು ಬರ್ತಾರೆ. ಆಚಾರ್ಯರು ಅಲ್ಲಿ ಯಾವ ಕಾಲಕ್ಕೂ ಅಕ್ಷಯ ಹೇಳಿದ್ದಾರೆ. ಅವ್ಯಯಂ ಸತತಮ ಉಪಯೋಗ. ಅದು ಅವ್ಯಯ ಅಂತ ಯಾವಾಗ ಗೊತ್ತಾಗುತ್ತೆ? ಉಪಯೋಗಿಸಿದ್ರೆ ಗೊತ್ತಾಗುತ್ತೆ. ಉಪಯೋಗಿಸ್ತಾ ಹೋದಷ್ಟು ಇನ್ನೂ ಭಾರಿ ಇದೆ ಅಂತ ತಿಳ್ಕೊಂಡು ಕೈ ಸೋತ್ ಬಿಟ್ಬಿಡ್ತಾರೆ. ಯಾಂ ಅಸತೀಂ ಬುಧೋನ್ ಅಭಿಭ್ರೂಯಾತ್ ಯಾಂಚತಾಂ ಬಿಭ್ರೂಯಾತ್. ಧರಿಸಬಾರ್ದು. ಧರಿಸಿದರೆ ಉಭಯಚ್ಯುತಃ. ಅವನು ಇಹಲೋಕ ಪರಲೋಕ ಇಲ್ಲೂ ಸುಖವಾಗಿರೋದಿಲ್ಲ, ಮುಂದೆ ಅವನಿಗೆ ಮೋಕ್ಷ ಸಿಗೋದಿಲ್ಲ. ತಸ್ಯ ಐ ಪುಂಶಲ್ಯಾಹ ತ್ವಯಿ ಮನೋ ನವಮಭ್ಯೇತಿ. ಆದರೆ ನಾನು ಪುಂಶಲಿ ಅಲ್ಲ, ನಿನ್ನ ಮನಸ್ಸು ಯಾವಾಗಲೂ ಕೂಡ ಏನು ನಮಗೆ ಬರುತ್ತೆ ಅಂದರೆ ಅರ್ಥ ಏನದಕ್ಕೆ? ನಿನ್ನ ನಿಜವಾದ ಗುಣ ಇದೆ, ಆದ್ದರಿಂದ ನಾನು ಅದರಾಗ ನನ್ನೈತೆ. ನಿಜವಾದ ಗುಣ, ನಿಜವಾದ ಅದರಾಗ, ನಿಜವಾದ ಜ್ಞಾನ. ಅದರಿಂದ ಹಾಗಿದೆ. ಪುಂಶೀಲ ದೃಷ್ಟಾಂತ ಕೊಟ್ಟು ಯಾರು ಪುಂಶೀಲರಾಗಿ ಅವರನ್ನು ತ್ಯಾಗ ಮಾಡ್ಬೋದು. ನಾನು ಹಾಗಲ್ಲ, ನೀನು ಹಾಗಲ್ಲ. ಆದ್ದರಿಂದ ಅದೇನು ಹೇಳಿ ಗಲಾಟೆ ಬೇರೆ ನಡೀತಿರೋದು ಇಬ್ಬರಿಗೂ ಕೂಡ. ಕೃಷ್ಣ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ಬಿಡ್ತಾನೆ. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದು ಎಲ್ಲೂ ಹೋಗೋದು ಇಲ್ಲೇ ಇರ್ತೀವಿ. ನಾವು ಹೋಗ್ಬೇಕಾದ್ರೆ ಏನಿರಬೇಕು? ಅದು ಇಲ್ಲೇ ಇದೆ, ಮತ್ತಾಕೆ ಹೋಗ್ಬೇಕು ಅಂತ ಕೇಳ್ತಾರೆ. ಅಮುಗ್ಧೈವತು ಮುಗ್ಧೇವ ತ್ವದುಃಖ ದುಃಖಿತೇವ ಚ ತೀರ್ದರ್ಶಯೇ ಧರಿಶ್ಚೈವ ನೈವೈತವು ಮೋಹ ದುಃಖಿತವು. ಇಲ್ಲಿ ರುಕ್ಮಿಣೀ ದೇವಿ ಭಾರಿ ದುಃಖಪಟ್ಟಾಗೆ ಬಾಡಿ ಅಟ್ಟಾಗೆಲ್ಲ ಕಾಣಿಸುತ್ತೆ ನಮಗೆ. ಅದು ಹೇಳ್ತಾರೆ ಅಲ್ಲ, ಅದೆಲ್ಲ ಪ್ರದರ್ಶನ ಮಾಡ್ತಾರೆ. ಇಲ್ಲಿ ನಿತ್ಯ ಮುಕ್ತ ಅಂಥೇಳಿ ಅಳೋದಾದರೆ ಅರ್ಥ ಏನು ಅದಕ್ಕೆ? ಅರ್ಥ ಆಯ್ತಾ? ಇಬ್ಬರು ನಿತ್ಯ ಮುಕ್ತಾರೆ, ಇಬ್ಬರು ಮಾತಾಡ್ಕೊತಾ ಇದ್ದಾರೆ. ಅದರಲ್ಲಿ ಏನಿಲ್ಲ, ಯಾವ ದೋಷವೂ ಇಲ್ಲ. ಅದು ಬರೀ ನಾಟಕ ಹೊರತು ಮತ್ತೇನೂ ಇಲ್ಲ. ದೈವಯಿತವು ಮೋಹ ದುಃಖಿತವು. ಇಬ್ಬರು ಕೂಡ ಮೋಹನೂ ಇಲ್ಲ, ದುಃಖಿತವೂ ಇಲ್ಲ. ಮೋಹಿತವನ ದುಃಖಿನವನ ಮಿಥೋಪಿ ತಾದೃಕ್ ವಚನಂ ಆಕಾರಂಚೈವ ಲೀಲಯ. ಇದಿಷ್ಟು ಯಾತಕ್ಕೆ ತೋರಿಸಿದ್ರು? ಲೀಲೆಗೋಸ್ಕರ ತೋರಿಸಿದ್ರು. ಒಂದು ಹಸುರ ಮೋಹನ, ಇನ್ನೊಂದು ದರ್ಶೆಯಂತವು ಋಣಾಂ ಮೋಹಂ ಕುರ್ಯಾಸ್ತಾಂ ಶಾಸ್ತ್ರದರ್ಶನ. ಅವರಿಗೆ ಜನಗಳಿಗೆ ಮೋಹ ಕವಿಸ್ಲಿಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಹೊರತು ವಸ್ತುತ ಏನಿಲ್ಲ ಅವರಲ್ಲಿ. ದುಃಖ ದೋಷ ಯಾವುದು ಇಲ್ಲವೇ ಇಲ್ಲ. ಮುಕ್ತರಿಗೆ ಇಲ್ಲ ಅಂತ ಹೇಳಿದ್ಮೇಲೆ ನಿತ್ಯ ಮುಕ್ತರಿಗೆ ಹೇಗಿರುತ್ತೆ? ಸಾಧ್ಯನೇ ಇಲ್ಲ. ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಅಂದರೆ, ಇಷ್ಟು ಹೇಳಿ ಇಷ್ಟು ಹೇಳಿದ್ರು ತಪ್ಪು ಹೇಳ್ತಾರಲ್ಲ ಅವರಿಗೆ ತಿದ್ದಕ್ಕೋಸ್ಕರ, ಅಥವಾ ಅವ್ರ ಮಾತು ಕೇಳಿ ಇವರು ಮೋಸ ಹೋಗಬಾರ್ದು ಅಂತ ಹೇಳಿ ಹೇಳ್ತಾರೆ. ಇತಿ ಕಾಪಿಲೇಯ ಯೋಗಿ. ಇಷ್ಟು ಕಾಪಿಲೇಯ ಯೋಗದಲ್ಲಿದೆ. ಇತಿ ದಶಮತಾತ್ಪರ್ಯೆ ಪಂಚಸಪ್ತತಿರಧ್ಯಾಯ. ಸೊ 75ನೇ ಅಧ್ಯಾಯ ರುಕ್ಮಿಣಿ ಕೃಷ್ಣರ ಪ್ರಣಯ ಕಲಹದ ಅಧ್ಯಾಯ. ಅದರಲ್ಲಿ ಏನೇನೋ ಕಾಣಿಸುತ್ತೆ. ಲೋಕದ ಮನೆಯಲ್ಲಿ ಜಗಳ ಆಡ್ತಾರಲ್ಲ ಹಾಗೆ ತೋರಿಸ್ತಿರ್ತಾರೆ. ಮದುವೆ ಸ್ವಸ್ಥಾಗಿರ್ತಾರೆ, ಆಮೇಲೆ ಹೇಗಿರ್ತಾರೆ, ಆಮೇಲೆ ಸಿಕ್ಕಾಬಟ್ಟೆ ಆಗಿದೆ, ಆಮೇಲೆ ಇರೋದೇ ಇಲ್ಲ, ಆ ಸ್ಥಿತಿ ಬಂದುಬಿಡುತ್ತೆ. ಆ ರೀತಿ ಲೋಕದಲ್ಲಿ ನಡೀತಾ ಇರುತ್ತೆ. ದೇವರಲ್ಲಿ ಏನಿಲ್ಲ, ಯಾವುದೂ ಇಲ್ಲ ಅಂತ ಹೇಳಬೇಕಾಗಿದೆ. ಅದು ಬಹಳ ಮುಖ್ಯ. ಇದು ದಶಮ ತಾತ್ಪರ್ಯೆ. ಅಷ್ಟಾದ ಮೇಲೆ ಇದಿಷ್ಟು ಆಚಾರ್ಯ ಕೆಳಗೆ ಬರೀತಾರೆ. ಈ ಫುಲ್ ಮಹಾಭಾರತ ತಾತ್ಪರ್ಯದಲ್ಲಿ ಇಷ್ಟೆಲ್ಲ ಬರೆದಿದ್ದಾರೆ ಕೆಳಗೆ, ಸೇರಿಸ್ಕೋಬೇಕಂತ ಇಲ್ಲಿ ಕೊಟ್ಟಿದೆ. ರಾಮಾಗೃಹೇ ವಿರಹತಃ ಪುರತಃ ಕರಾಭ್ಯಾಂ ಬದ್ಧೇಕ್ಷಣಾಃ ಸ್ವದೈತಸ್ಯ ಮುದಾ ಹಸಂತ್ಯಃ ಗಾತ್ರಾಂತರಾಣ್ಯಪಿ ದಧುಃ ನಿಜಪೂರುಷಸ್ಯ ಕ್ಲೇಶಾವಹಾನ್ಯಪಿ ತದಂಗಜಭಂಗಭೀತಾಃ. ಗಾತ್ರಾಂತರಾಣಿ ಅಪಿ ದಧುಃ ಪಿಧಾತವ್ಯೇಭ್ಯೋ ಅನ್ಯಾನ್ಯಪಿ ಯೇಷಾಂ ಪಿಧಾನೇನ ಕ್ಲೇಶೋ ಭವತಿ ಆತ್ಮನಃ ನಿಜಭರ್ತುಃ ಅಪಿ ಅಭಿದಧುಃ ನಿರ್ಲಜ್ಜಾಃ ಸತ್ ಇತ್ಯಕಾಮೋ ಭವತ್ಯಸೌವಿತಿ ಭಯಾತ್ ನಿಹತೆ ರುಕ್ಮಿಣಿ ಶಾಲೆ ನಾಬ್ರವೀತ್ ಸಾಧು ವಾ. ರುಕ್ಮಿಣೀ ಬಲಯೋಃ ರಾಜನ್ ಸ್ನೇಹಭಂಗ ಭಯಾತ್ ಹರಿಹಿ ನ ಸ್ನೇಹಭಂಗೋ ದೇವ್ಯಾಸ್ತು ನ ಭಯಂ ಕೇಶವಸ್ಯ ಚ ಸ್ನೇಹಭೀತೈವಾರ್ಥೋಪಿ ಭವ್ಯಾಥೋಪಿ ನೋಚೆ ರುಕ್ಮಿವಧೇ ಹರಿಹಿ ಇತಿ ಬ್ರಹ್ಮಾಂಡೇ. ರಾಮಾಗೃಹೇ ವಿರಹತಃ ಪುರತಃ ಕರಾಭ್ಯಾಂ ಬದ್ಧೇಕ್ಷಣಾಃ ಸ್ವದೈತಸ್ಯ ಮುದಾ ಹಸಂತ್ಯಃ ಗಾತ್ರಾಂತರಾಣ್ಯಪಿ ದಧುಃ ನಿಜಪೂರುಷಸ್ಯ ಕೇಶೌ ಅಹಾನ್ಯಪಿ ಕ್ಲೇಶೌ ಅಹಾನ್ಯಪಿ ಯದಂಗಜ ಭಂಗಭೀತಾಃ. ಕೃಷ್ಣನ ಬಿಡಿದ ಪತ್ನಿಯರು ಕೃಷ್ಣನನ್ನು ಯಾವ ಕಾಲಕ್ಕೂ ಕೂಡ ಏನು ಮಾಡಲಿಲ್ಲ, ಕೃಷ್ಣನ ಬಿಟ್ಟು ಹೋಗ್ತಾನೇ ಇರಲಿಲ್ಲ. ಯಾತಕ್ಕೆ?
ಬಿಟ್ಟೋಗೋ ಪರಿಸ್ಥಿತಿ ಬರ್ತಿರಲಿಲ್ಲ. ನಾವು ಒಳ್ಳೆಯ ಪದಾರ್ಥವನ್ನು ಬಿಡಲಿಕ್ಕೆ ಯಾರಿಗೂ ಇಷ್ಟ ಬರೋದಿಲ್ಲ. ಕೆಲವೊಮ್ಮೆ ಯಾವುದೋ ಕಾರಣಕ್ಕೆ ಬಿಟ್ಬಿಡ್ಬೋದು. ದೇವರಲ್ಲಿ ಯಾವ ಕಾರಣನೂ ಇಲ್ಲ ಕೊನೆಗೆ. ಆದ್ದರಿಂದ ಎಲ್ಲರೂ ಕೂಡ ಹಾಗೇ ಇದ್ದಾರೆ. ಗಾತ್ರಾಂತರಾಣ್ಯಪಿ ಅಪಿದಧು ವಿಧಾತವ್ಯೇಭ್ಯೋ ಅನ್ಯಾನ್ಯಪಿ ಯೇಷಾಂ ಪಿಧಾನೇನ ಕ್ಲೇಶೋ ಭವತಿ ಆತ್ಮತಃ ನಿಜಭರ್ತುರಪಿ ಅಪಿದಧು ನಿರ್ಲಜ್ಜಾ ಸತ್ಯಕಾಮೋ ಭವತಿ ಅಸೌ ಇತಿ ಭಯಾತ್. ಸತ್ಯಕಾಮ ಇವನು. ಆದ್ದರಿಂದ ನಮ್ಮ ಮೇಲೆ ಅವಲಂಬಿಸಿಲ್ಲ ಕೃಷ್ಣ. ಅವಲಂಬನೆಯಿಂದ ಏನು ಮಾಡ್ತಾರೆ ಗೊತ್ತಾ? ಬರ್ತಾಬೇಡಿ ಹುಡುಕೊಂಡು ಅಂತ ಹೇಳ್ಬೋದು. ಇಲ್ಲಿ ಹಾಗೆ ಹೇಳಕ್ಕೆ ಬರೋದಿಲ್ಲ, ಅದಕ್ಕೆ ಅವಲಂಬನೆ ಇಲ್ಲ ಇದು. ಆದ್ದರಿಂದ ಅವ್ರು ಏನು ಮಾಡಿದ್ದಾರೆ? ಬಿಟ್ಟರೆ ಪದ್ಧತಿ ಆಗುತ್ತೆ ಅಂತ ಯಾವ ಕಾಲಕ್ಕೆ ಏನು ಮಾಡ್ತಾ ಇಲ್ಲ ಅವರು? ಬಿಡ್ತಾ ಇಲ್ಲ. ಇದಿಷ್ಟ ಆದಮೇಲೆ ಮುಂದಿನ ಕಥೆ ಹೇಳ್ತಾರೆ. ಏನು ನಡೀತು? ರುಕ್ಮಿ ತನ್ನ ಮಗಳ ಮದುವೆ ಮಾಡ್ದ. ರುಕ್ಮಿಣಿ ದೇವಿ ಈ ತಂಗಿ ಇನ್ನೊಬ್ಬ ಮಗಳಿದ್ದಾಳೆ. ಆಕೆ ಮದುವೆ ಜೊತೆಗೆ ಯಾರ ಜೊತೆಗೆ ಆಯಿತು? ಅನಿರುದ್ಧನ ಜೊತೆಗೆ ಮದುವೆ ಆಯಿತು. ಅನಿರುದ್ಧನಿಗೆ ಈ ಒಬ್ಬ ಹೆಂಡತಿ, ಅಲ್ಲಿ ಒಬ್ಬ ಹೆಂಡತಿ ಇದ್ದಾಳೆ. ಉಷಾದೇವಿ ಒಬ್ಬಳು, ಈ ಒಬ್ಬಳು. ಈಗ ಏನು ಮಾಡಿದ್ದಾಳೆ? ಆ ಮದುವೆ ಕಾಲಕ್ಕೆ ದೊಡ್ಡ ಗಲಾಟೆ ನಡೀತು. ಏನಂತ? ಇದು ಪಗಡಿ ಆಟ ಶುರುವಾಯಿತು. ಈ ಪಾಂಡವರ ಕೌರವರ ಪಗಡಿ ಆಟ ಬೇರೆ, ಈ ಪಗಡಿ ಆಟ ಬೇರೆ. ಇವೆಲ್ಲ ಏನಿವೆಲ್ಲ ಫ್ರೆಂಡ್ಲಿ ಮ್ಯಾಚ್ ಇದ್ದಾಗ ಅಷ್ಟೇ. ಟೈಮ್ ಪಾಸ್ ಅಲ್ಲಿ ಬಾಂಗಲೆ ಕಟ್ತಿರ್ತಾರೆ, ಇಲ್ಲಿ ಹೊಡ್ತಾ ಕೂರ್ತಿರ್ತಾರೆ. ಸಾಮಾನ್ಯವಾಗಿ ಮದುವೆ ಮಂಟಪಗಳಲ್ಲಿ ಏನಿವೆಲ್ಲ ಜೂತ ಅಂಬ ಸಾಮಾನ್ಯ ನಡೀತಾ ಇತ್ತದು. ಆಗ ಬಲರಾಮ ದೇವರನ್ನು ಕರೆದ ರುಕ್ಮಿ. ಆಡೋಣ ಬನ್ನಿ ಅಂತ ಕರೆದ. ಶುರುವಾಯಿತು. ಮತ್ತೆ ಆಡಿದರು. ಬಲರಾಮ ದೇವ ಆಟ ಬರ್ತಿರಲಿಲ್ಲ. ರುಕ್ಮಿ ಏನು ಮಾಡ್ದ? ಗೆದ್ದು ಬಿಟ್ಟ. ಬಲರಾಮ ದೇವರು ಸೋತ್ಬಿಟ್ಟು. ಆಗೇನಾಯಿತು? ಆಯಿತು ಅಂತ ನೋಡಿದರು. ದೇವ್ರು ಎಷ್ಟು ಬುದ್ಧಿವಂತ. ಆಟ ಗೊತ್ತಿಲ್ಲ. ಧರ್ಮರಾಜರಿಗೆ ಹಾಗಾಗಲಿಲ್ಲ. ಬಲರಾಮ ದೇವರು ಇದು ಭಾರಿ ಮೇಲೆ ಇದ್ದಾರೆ ತಾರತಮ್ಯದಲ್ಲಿ. ಆಟ ಕಲ್ತ್ಬಿಟ್ರು. ನೆಕ್ಸ್ಟ್ ಟೈಮ್ ಗೆದ್ದರು. ಅವ್ನು ರುಕ್ಮಿ ಹಠ ಮಾಡ್ದ, ಇಲ್ಲ ನಾನೇ ಗೆದ್ದೆ ಅಂತ. ಹಾಳಾಗೋಗು ಅಂತೇಳಿ ಮತ್ತೆ ಆಡಿದರು. ಮತ್ತೆ ಗೆದ್ದರು. ನಾನೇ ಸುಳ್ಳು ಮತ್ತೆ ಯಾರೇ ಗೆದ್ದೆ ಅಂತ ಹೇಳಿದ. ಸಿಟ್ಟು ಬಂತವ್ರಿಗೆ. ಮತ್ತೆ ಮತ್ತೆ ಹಾಗೆ ಮಾಡ್ತಾರೆ. ನೋಡಿದ್ರು ದಾರ ತಗೊಂಡು ಹೊಡೆದ್ರು ಅವನ್ನ. ಅಲ್ಲೇ ಸತ್ತ ಹೋಗಿಬಿಡ್ತಾವೆ ರುಕ್ಮಿ ಅಲ್ಲೇ ಸತ್ತು ಹೋಗ್ತಾರೆ. ಯಾರು ಸಾಕ್ಷಿ? ಅದೇ ಯಾಕೆ ಅದೆಲ್ಲ ಅವನೇನು ತಿಳ್ಕೊಂಡ? ಇವ್ರು ಸೋಲಿಸ್ಬೋದು ಅಂತ ತಿಳ್ಕೊಂಡ್ಬಿಟ್ಟು ಜಾಸ್ತಿ ಜಾಸ್ತಿ ಇರ್ತಾ ಬಂದ. ಆ್ಯಕ್ಚುಲಿ ಇವರೇ ಗೆದ್ದರು. ಅದಕ್ಕೆ ಹೇಳ್ತಾರೆ ರುಜುಗಳು ಅಲ್ಲದೆ ಅವರಿಗೆ. ಆದರೆ ತಾರತಮ್ಯ ಭಾರಿ ಮೇಲೆ ಇರೋದ್ರಿಂದ ತಕ್ಷಣ ಏನು ಮಾಡಿದ್ರು? ಅವ್ರ ಆಟನ ಕಲ್ತ್ಬಿಟ್ರು. ಗೊತ್ತಾಯ್ತಾ? ಆಲೋಚನೆ ಬಂದಾಗ ಆಗತ್ತೆ. ಭಾಳ ವಿಶೇಷ ಆಲೋಚನೆ ಬಂದಾಗ ಭಾರಿ ಕೆಟ್ಟದ ಕಷ್ಟ ಇದ್ದರೆ ವಾಯುದೇವರಿಗೆ. ಇವ್ರಿಗೆ ಇಂಥದ್ದೆಲ್ಲ ಸಾಲ ಮಾಡ್ಕೊಂಡ್ಬಿಟ್ರು. ಗೆದ್ದರು. ಅವನೇನು ಮಾಡಿದ? ಜಾಸ್ತಿ ಇರ್ತಾ ಬಂದ, ಸೋಲ್ತಾ ಬಂದ. ಇವರು ಅಲ್ಲೇ ಶ್ರಮಿಸಿದ್ರು. ಅಷ್ಟಾದರೂ ಕೂಡ ಕೊನೆಗೆ ಅತಿ ಬಾಡದ. ಕೊನೆಗೇನು ಮಾಡ್ತಾರೆ? ದಾಳ ತೊಗೊಂಡೇ ಹೊಡಿತಾರೆ. ಸತ್ತು ಹೋಗ್ಬಿಡ್ತಾರೆ. ಗೊತ್ತಾಯ್ತಾ? ಅದು ರುಕ್ಮಿ ಸತ್ತಿದ್ದು ಯಾರಿಂದ? ಬಲರಾಮ ದೇವರಿಂದ. ಇದಿಷ್ಟು ನಡೆದೋಯ್ತು. ಇದರಿಂದ ನಾವು ಒಂದು ದೃಷ್ಟಿಯಿಂದ ಕಂಪ್ಯಾರಿಸನ್. ಅದು ಧರ್ಮರಾಜನ ಸ್ಥಿತಿ, ಇವ್ರ ಸ್ಥಿತಿ. ಅವನು ಶಕುನಿ ಮೋಸ ಮಾಡಿದ, ಇವರು ಮೋಸ ಮಾಡಿದ. ಅವನು ಮೋಸ ಕೆಲವು ಧರ್ಮರಾಜನಿಗೆ ಆಗಲಿಲ್ಲ, ಇವ್ರಿಗೆ ಆಯ್ತದೆ. ಗೊತ್ತಾಯ್ತಾ? ಅದು ನಡೆದಿದ್ದರೆ ಅದೇ ಅಕಸ್ಮಾತ್ ಭೀಮದುರ್ಯೋಧನ ಅದೇ ಕಥೆ ಬರ್ತಿತ್ತು. ಅಲ್ಲೇ ಆಟ ಬೋಧ ಹೋಗ್ತಿತ್ತು. ಹಾಗೆ ಆದರೆ ಆ ಪ್ರಸಂಗ ಬರಲಿಲ್ಲ. ಅದು ತಾರತಮ್ಯಕ್ಕೆ ದ್ಯೋತಕ. ಎಲ್ಲೋ ನಡೆದ ಟ್ರಿಕ್ ಇನ್ನೊಂದು ಕಡೆ ನಡೆಯೋದಿಲ್ಲಲ್ಲ. ಹಾಗೆ ಯಾರೋ ದಡ್ಡನ್ನು ಸೋಲಿಸ್ಬಿಟ್ಟಿರ್ತಾನೆ. ಜಾಣ ಸಿಕ್ಕ ತೋರ್ಸೋಕ್ಕಾಗೋದಿಲ್ಲ. ಧರ್ಮರಾಜನಗಳು ಪ್ರಾರಬ್ಧವಶಾತ್ ಹಾಗಾಯಿತು. ಅವನಿಗೆ ಮೋಸ, ಕಲಿ, ಸಪೋರ್ಟ್ ಎಲ್ಲ ಸೇರಿದ್ದೆ. ಕೆಲದವ್ರ ಧರ್ಮರಾಜ ಮೇಲೆ ಇರ್ತಿದ್ದ. ಅಷ್ಟು ಗೆಲ್ಲೋ ಶಕ್ತಿ ಬಲರಾಮ ದೇವರಿಗೆ ಈತನಿಗೆ ಇರಲಿಲ್ಲ. ಅವಾಗ ಮುಂದಿನ ಶ್ಲೋಕ ಉಪಯೋಗಿಸ್ಲಿಲ್ಲ. ಪಕ್ಕದಲ್ಲಿ ಡಿಕ್ಷನರಿ ಇದ್ರು ಓದೋದಿಲ್ವಲ್ಲ. ಹಾಗೆ ಅರ್ಥ ಡಿಕ್ಷನರಿ ಎಷ್ಟರ ಇರ್ತಾರೆ. ಫೋನ್ ಮಾಡ್ತಾರೆ. ಶಬ್ದಕ್ಕೆ ಅರ್ಥ ಅಲ್ಲೇ ಇರುತ್ತೆ. ಸಿಗದೆ ಹೋದ ಸರಿ, ಟ್ರೈ ಮಾಡಿ ಸಿಗದೆ ಹೋದರೆ ಸರಿ, ಪ್ರಯತ್ನನೇ ಮಾಡೋದಿಲ್ವಲ್ಲ. ಉಪಯೋಗಿಸ್ಬೇಕಲ್ಲ. ಕರೆಂಟ್ ಇದು ಸ್ವಿಚ್ ಹಾಕ್ಬೇಕಲ್ಲ. ಕೊನೆ ಪಕ್ಷ ಸ್ವಿಚ್ ಹಾಕಿ ಕರ್ತವ್ಯ ಮೇಲೆ ಕೂತಿದ್ರೆ ಇಲ್ಲಿ ದೇವರ ಕರ್ತೃತ್ವ ಏನಾಗಿದ್ದರೆ ಉಪಯೋಗಿಸ್ಬೇಕು ತಾನೇ. ಇವತ್ತು ಹಿಂದಿನ ಆಚಾರ ಅವತಾರಕ್ಕಿಂತ ಮುಂಚೆ ಉತ್ತರನೇ ಗೊತ್ತಿದ್ದಿಲ್ಲ ಜನಗಳಿಗೆ. ಈ ಉತ್ತರ ಗೊತ್ತಿಲ್ಲದೆ ಇರೋದಾಗಿದ್ದಾರೆ. ಏನು ಮಾಡ್ಬೇಕು? ಅದಕ್ಕೆ ಅಡುಗೆನೇ ಆಗಿಲ್ಲ, ಬೇರೆ ವಿಚಾರ. ಅಡುಗೆ ಬಡಿಸಿದ್ರು ಕೂಡ ಎಲ್ಲೋ ಯೋಚನೆ ಮಾಡ್ತಾ ಕೂತಿದ್ರೆ ಊಟ ಮಾಡಬೇಕು. ಯಾರು ಊಟಕ್ಕೆ ಕರೆದ್ರೆ ಹಸಿವಾಗಿದೆ ಅಂದರೆ ಊಟ ಕರಿತಿದ್ದೀರಾ? ಅದೇನು ಮಾಡಬೇಕು? ಅವನಿಗೆ ಊಟನೇ ಅರ್ಥ ಆಗಿಲ್ಲ. ಹಾಗಾಗಿ ಆ ಸ್ಥಿತಿ ತಪ್ಪದು. ಇವತ್ತು ನಾವು ಮಾಡ್ತಾ ಇರೋದಲ್ಲ ಅದೇ ಕೆಲಸ. ಬಂದಿದೆ ಅಲ್ಲಿ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡ್ತಾರೆ. ಅಲ್ಲಿ ಏನಾಯಿತು ವಿಷಯ ಅದೆಲ್ಲ ಅಲ್ಲ. ಈಗ ಕೃಷ್ಣನೇ ರಿಪೋರ್ಟ್ ಹೋಯಿತು. ಅಲ್ಲದೆ ಅದು ರುಕ್ಮಿಣಿ ಕೊಂದುಬಿಟ್ರು ಅಂತೇಳಿ. ಕೃಷ್ಣ ಏನು ಹೇಳಬೇಕೀಗ? ಭಾರಿ ಸಂತೋಷ ಅಂತ ಹೇಳಿದರೆ ಯಾರಿಗೆ ಬೇಸರ ಆಗ್ಬೋದು? ರುಕ್ಮಿಣಿ ದೇವಿ ಬೇಸರ ಆಗ್ಬೋದು. ಅಯ್ಯೋ ಹಾಗಾಯ್ತು ಅದಕ್ಕೆ ಬಲರಾಜರು ಸಿಟ್ಟು ಬರುತ್ತೆ. ಈ ಕೊಡಬಾರ್ದಾಗಿತ್ತು, ಮದುವೆ ಬಿಟ್ಟು ಹೋದರೆ ಅವ್ರಿಗೆ ಸಿಟ್ಟು ಬರುತ್ತೆ, ಇಲ್ಲ ಇವರಿಗೆ ಸಿಟ್ಟು ಬರುತ್ತೆ. ಕೃಷ್ಣ ಏನು ಮಾಡೋದ? ಸುಮ್ಮನೆ ದೊಡ್ಡ ರೆಸ್ಪಾಂಡೇ ಮಾಡಲಿಲ್ಲ ಅದಕ್ಕೆ. ಇದು ತೋರಿಸ್ತಾನೆ. ಇದು ಧರ್ಮ. ಇದು ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ.
ನಮ್ಮಲ್ಲಿ ಆಗ್ತಿರೋದು ಹಾಗೆ. ಎಲ್ಲ ಕೇಸು ಗೆಲ್ತಾರೆ ಮತ್ತೆ ಸೋಲ್ತಾರೆ. ಅದಕ್ಕೆ ಅಂದರೆ ಸಂಭ್ರಮಾಚರಣೆ ಮಾಡ್ತಾರೆ, ಮಾಡಬಾರ್ದು ಹಾಗೆಲ್ಲ. ಸಂಭ್ರಮಾಚರಣೆ ಮಾಡಿದ್ದಕ್ಕೆ ಆಯ್ತಿದ್ದು ಅದು ತಿಳಿತ. ಕೃಷ್ಣ ತೋರಿಸ್ತಾರೆ, ಈಗ ಮಾಡಬಾರ್ದು ಅಂತ ತೋರಿಸ್ತಾರೆ. ಎರಡಕ್ಕೂ ಸುಮ್ಮನೆ ಇದ್ಬಿಟ್ಟ, ಕೇಳಿಸ್ಕೊಳ್ಳೋದಾಗಿದ್ದು ಒಂದು ಒಂದು ಕರೆಕ್ಟೇ. ಬಲರಾಮ ದೇವ್ರ ಮನಸ್ಸಿಗೆ ಬೇಸರ ಆಗ್ಬೋದು ಅಂದರೆ ರುಕ್ಮಿಣಿ ಮನಸ್ಸಿಗೆ ಬೇಸರ ಆಗುತ್ತಾ? ಆಗೋದೇ ಇಲ್ಲ. ಲೋಕನೀತಿ ತೋರಿಸಿದ್ದಷ್ಟೇ. ಬೇಸರ ಆಗಬಹುದು ಅಂತ ಪ್ರಶ್ನೆ ಹಾಕಿದ್ದೆ ಹೊರತು ಅವರಿಗೆ ಆಗ ಚಾನ್ಸ್ ಇದೆ. ಬಲರಾಮ ದೇವರಿಗೆ ಹಿಂದೆ ಆಗಿದೆ, ಎಷ್ಟೊಂದು ಬೇಸರ ಪಡ್ಕೊಂಡಿದ್ದಾರೆ ಅವರು. ಆದ್ದರಿಂದ ರುಕ್ಮಿಣಿ ದೇವಿ ತಿಳ್ಕೊಬಾರದು, ಅದಕ್ಕೆ ನೋಟ್ ಕೊಡ್ತಾರೆ. ಇದ್ರ ಯಾವ ಸ್ಟೇಜಲ್ಲೂ ಆಚಾರ್ಯ ಏನು ಇಷ್ಟ ಇಲ್ಲ, ಲಕ್ಷ್ಮೀನಾರಾಯಣರ ಬಗ್ಗೆ ಸ್ವಲ್ಪ ತಪ್ಪು ಕಲ್ಪನೆ ಬರಬಾರ್ದು. ಯಾಕೆ ಪರಮ ಪ್ರಮೇಯಗಳು. ಪ್ರಮೇಯದಲ್ಲೂ ತಾರತಮ್ಯ ಇದೆ, ಪ್ರಮೇಯದಲ್ಲೂ ಕೂಡ ಜಗತ್ಸತ್ಯತ್ವ ತಾರತಮ್ಯನೇ, ವಿಷ್ಣು ಸರ್ವತ್ವ ಜ್ಞಾನನೇ. ಅದು ಎಷ್ಟು ವ್ಯತ್ಯಾಸ ಇದೆ ಎಲ್ಲಕ್ಕೂ ಕೂಡ. ಜಗತ್ಸತ್ಯತ್ವ ಒಪ್ಪಿದ ಮಾತ್ರಕ್ಕೆ ಏನಾಗಲಿಲ್ಲ, ಒಂದು ಪ್ರಮೇಯ ಮುಕ್ತಿ ಸಾಧನದ ಪ್ರಮೇಯ ಆಗಲಿಲ್ಲ. ಅದು ಜಗನ್ನಾಥನ ಒಪ್ಪಿದ ಮಾತ್ರ ಸಾಧನ ಆಗೋದು. ಅದು ಅವಾಂತರ ಪ್ರಮೇಯಗಳು ಬೇರೆ, ಪ್ರಧಾನ ಪ್ರಮೇಯ ಬೇರೆ. ಪ್ರಧಾನದಲ್ಲೂ ಅತಿ ಪ್ರಧಾನ ಪ್ರಮೇಯ ಯಾವುದಂದರೆ ಲಕ್ಷ್ಮೀನಾರಾಯಣರಿಗೆ ಯಾವ ಕಾಲಕ್ಕೂ ಕೂಡ ಪರಸ್ಪರ ವಿರೋಧ ದೋಷ ಯಾವುದೂ ಇಲ್ಲ ಅಂತ ಹೇಳಬೇಕಾದ್ರೆ. ಹಾಂ ತೆಲಿಗೆ ಹಾಕಿ ಬರ್ತೀಗ ಇದ್ದಾಗಿರಬೇಕು ಅಂತ ತೋರಿಸ್ತಾನೆ. ಜನರ ವಿರವಾದ ಘಟಕ ಮಾಡುವ ತುಂಬ ರೇಸೋ ಉದ್ದೇಶದಿಂದ ಮಾತ್ರ ಹಾಗೆ ಮಾಡ್ತಾರೆ. ನೋಡ್ತಾರೆ ಕೆಲಸ. ಚಪ್ಪಾಳಿ ಹಾಕೋ ಉದ್ದೇಶ ಇದಕ್ಕಲ್ಲ, ಯಾವುದಕ್ಕೋ ಚಪ್ಪಾಳಿ ಹಾಕ್ತಾರೋ ಅವರಿಗೆ ಅರ್ಥ ಆಗಬೇಕು. ಇದಕ್ಕೆ ಅದೆಲ್ಲ ಮೋಸ, ಹಾಗೆಲ್ಲ ಮಾಡಬಾರ್ದು. ಅದು ಯಾವಾಗ ಗೆಲ್ಲಬೇಕು ಗೆಲ್ಲಬೇಡಿ ಅಷ್ಟೇ. ಪಾಪ ಬೇರೆ ರ್ಯಾಂಕ್ ತಗೊಂಡು ಖುಷಿಯಾಗಿದ್ದಾರೆ, ಬೇರೆ ಅವಮಾನ ಯಾಕೆ ಮಾಡಬೇಕು ಎಲ್ಲಾದವರಿಗೆ? ಕಾರಣ ಇಲ್ಲ. ಅದೇನಾಗುತ್ತೆ, ಅದು ದೇಶಕ್ಕೆ ಕಾರಣ ಆಗುತ್ತೆ. ನ ಸ್ನೇಹಭಂಗೋ ದೇವ್ಯಾಸ್ತು ನ ಭಯಂ ಕೇಶವಶ್ಯ ಚ. ಸ್ನೇಹಭಂಗ ರುಕ್ಮಿಣಿ ದೇವಿಗಿಲ್ಲ, ಸ್ನೇಹಭಂಗ ಚಾನ್ಸ್ ಕೃಷ್ಣನಿಗೂ ಇಲ್ಲ. ಸ್ನೇಹ ಭೀತ ಇವ ಅಥಾಪಿ ನೋಚೆ ರುಗ್ಮಿವಧೇ ಹರಿಗೆ. ಆದರೂ ಕೂಡ ಏನು ಮಾಡ್ದ ಕೃಷ್ಣ, ಆ ಬಗ್ಗೆ ಏನೂ ಮಾತಾಡಲಿಲ್ಲ. ಇದು ಕೆಲವು ಸತ್ಯ ಹಾಗೆ ನಡ್ಕೋಬೇಕು ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಇತಿ ಬ್ರಹ್ಮಾಂಡೇ. ಅದಕ್ಕೆ ಅವತಾರ ಮಾಡಿದ್ದು ಇದೆಲ್ಲ ತೋರಿಸಿರೋದು ಯಾತಕ್ಕೆ? ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣ. ಮನುಷ್ಯ ಡಿಫರೆಂಟ್ ವಿಷಯ ಬಂದಾಗ ಹೇಗೆ ನಡ್ಕೋಬೇಕು ಅಂತ ತೋರಿಸ್ತಾರೆ. ಇತಿ ದಶಮ ತಾತ್ಪರ್ಯೇ ಷಟ್ಸಪ್ತಮೋ ಅಧ್ಯಾಯ. ಅದೇ ಈಗ ದ್ರುಪದರಾಜನ್ನು ಸೆರೆ ಹಿಡಿದುಬಿಟ್ಟು ಪಾಂಡವರೆಲ್ಲ ವಿಜಯೋತ್ಸವ ಅಂತ ಕೃಷ್ಣ ಏನು ಮಾಡ್ತಾನೆ, ಅಭಿನಂದನೆ ಮಾಡ್ಲಿಕ್ಕೆ ಕಳಿಸ್ತಾನೆ. ಯಾರನ್ನ? ಕೃತವರ್ಮನ್ ಕಳಿಸ್ತಾನೆ. ಶಿವರಾನುಜ ಸುತಾಸುತಂ, ಶಿವರ ಅನುಜ ಸುತಾಸುತ ಕೃತವರ್ಮ ಕಳಿಸ್ತಾನೆ ಅಭಿನಂದನೆ ಮಾಡ್ಲಿಕ್ಕೆ. ಪಾಂಡವರು ಒಳ್ಳೆ ಕೆಲಸ ಮಾಡಿದ್ದೆ ಅಂದರೆ ಸಪೋರ್ಟ್ ಮಾಡ್ತೀನಿ, ಪಾಂಡವನ ಉತ್ತರ ತಿಳ್ಕೊಬೇಕದನ್ನು. ಅಂದರೆ ಕೃಷ್ಣ ಪಾಂಡವ ಪಕ್ಷಪಾತಿ ಅಂತ ಗೊತ್ತಾಗಬೇಕು. ಯಾಕೆ ಪಕ್ಷಪಾತಿ? ಗುಣ ಇರೋದ್ರಿಂದ ಆ ವಿಷಯ ಗೊತ್ತಾಗಲಿ ಅಂತ. ಕೆಲವು ಸರ್ತೆ ಯಾರೋ ಸಂಬಂಧಪಟ್ಟರೆ ರೆಸ್ಪಾಂಡ್ ಮಾಡೋದಿಲ್ಲ. ಅಸೀಜಿತಮೋ ಅಧ್ಯಾಯ. ಶ್ರುತ್ವಾಜಿತಂ ಜರಾಸಂಧಂ ನೃಪತೇರ್ಧ್ಯಾಯತೋ ಹರಿ ಅಹೋಪಾಯಂ ತಮೇ ವಾದ್ಯ ಬುದ್ಧವೋ ತಮುವಾಚಃ. ಅದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೊಂದೀಗ ಪ್ರತಿ ವಿಷಯದಲ್ಲೂ ಕೂಡ ಎಷ್ಟು ಹೇಳ್ತಾರೆ. ಮಹಾಭಾರತ ಸರಿಯಾಗಿ ಓದೋರಿಗೆ ಗೊತ್ತು ಏನಂತ. ಜರಾಸಂಧನ ಸಂಹಾರ ಆದಮೇಲೆ ದಿಗ್ವಿಜಯ ಮಾಡಿ ಪಾಂಡವರು ಆಶೀರ್ವಾದವನ್ನು ಮಾಡಿದರು ಅದು ಸ್ಪಷ್ಟ. ಅದರಲ್ಲಿ ಭಾಗವತಲ್ಲಿ ಹಾಗೆ ಹೇಳೋದಿಲ್ಲ. ದಿಗ್ವಿಜಯ ಎಲ್ಲ ಪೂರೈಸಿಬಿಟ್ರು, ಜರಾಸಂಧ ಒಬ್ಬ ಬಾಕಿ ಇದ್ದ, ಅವನ್ನು ಕೊಂದು ಮುಂದೆ ಕೆಲಸ ಮಾಡಿದರು ಅಂತ ಹೇಳ್ತಾರೆ. ಉಲ್ಟಾ ಪಲ್ಟಾ ಆಗಿರ್ತಿತ್ತು. ಎಲ್ಲಿ ಉಲ್ಟಾ ಪಲ್ಟಾ ಆಯ್ತು ಕರೆಕ್ಟಾಗಿ? ಜರಾಸಂಧನ ಕೊಂದಿದ್ದು ಮೊದಲು, ದಿಗ್ವಿಜಯ ಮೊದಲು ಅಂತ ಪ್ರಶ್ನೆ. ಈಗ ಭಾಗವತಲ್ಲಿ ಹೀಗಿದೆ, ಅದರಲ್ಲಿ ಹಾಗಿದೆ. ಎರಡಕ್ಕೂ ವಿರೋಧ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ನಮಗಾಗ? ಒಂದರಲ್ಲಿ ಅಪ್ರಮಾಣ ಬರಲೇಬೇಕು, ಯಾವುದಾದ್ರು ಒಂದು ತಪ್ಪಾಗಿರ್ಬೇಕು. ಬರೆದವ್ರು ವೇದವ್ಯಾಸರೊಬ್ಬರೇನೆ. ಆದ್ದರಿಂದ ಅವರು ಬರೆದಿಲ್ಲ ಅಂತ ಹೇಳಬೇಕಿಲ್ದ ಹೋದರೆ ವೇದವ್ಯಾಸರು ಬೇರೆ ಬೇರೆ ಅಂತ ಹೇಳಬೇಕು, ಇಲ್ಲ ಅವರು ತಪ್ಪು ಬರೀತಾರೆ ಅಂತ ಹೇಳಬೇಕು. ಇವೆಲ್ಲ ದೋಷದ ನಿವಾರಣೆ ಆಗಬೇಕು. ಅದು ಕೂಡ ದೋಷ ದೂರತ್ವ ಸಮರ್ಥನೆಯೇ. ವೇದವ್ಯಾಸ ದೋಷ ದೂರತ್ವ ಹೇಳೋದು ಒಂದೇ, ದೇವರಿಂದ ದೇವರು ನಾರಾಯಣ ವೇದವ್ಯಾಸರಾದ್ದರಿಂದ. ಅದಕ್ಕೆ ಹೇಳ್ತಾರೆ ಇಲ್ಲಿ ಎರಡೂ ಸರಿಯಾಗಿದೆ ಅಂತ ಹೇಳಿ. ಎರಡೂ ಸರಿಯಾಗಿದೆ. ಅದು ಹೇಗೆ ಎರಡು ಸರಿ ಹೇಗಾಗತ್ತೆ? ಉತ್ತರ ಕೊಡ್ತಾರೆ. ಅಜಿತಂ ಜರಾಸಂಧಂ ಭಗವತಃ ಏವ ಶ್ರುತ್ವಾ ತಥಾ ಹಿ ಸಭಾಪರ್ವಣಿ ಯಶ್ಚ ಪಶ್ಚಾತ್ ದಿಗ್ವಿಜಯೋಕ್ತೇ. ಅನಂತರ ದಿಗ್ವಿಜಯ ಅಂತ ಸ್ಪಷ್ಟ ಮಹಾಭಾರತ ಹೇಳಿದೆ. ಇಲ್ಲಿ ಮೊದಲು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೇನು ಕಾರಣ ಅಂದರೆ ಪೂರ್ವಾ ಕಥಾ ಪರಂ ಬ್ರೂಯು ಪರಃ ಪೂರ್ವಂ ತಥೈವ ಚ. ಇದೊಂದು ಶೈಲಿ. ಇದು ಏನಿದು? ಕಾಲ ವ್ಯತ್ಯಾಸ ಅಂತ ಒಂದು ಶೈಲಿ. ಕಾಲ ವ್ಯತ್ಯಾಸ ಶೈಲಿ ಅನುಸರಿಸಿದ್ದಾರೆ. ಆದ್ದರಿಂದ ಏನಲ್ಲ ಇದು ನಿಮ್ಗೆ ಓದಕ್ಕೆ ಬಂದಿಲ್ಲ ಅಂತ ತಿಳ್ಕೊಬೇಕೆ ಹೊರತು ಅದರಲ್ಲಿ ವ್ಯತ್ಯಾಸ ಇಲ್ಲ. ಅರ್ಥ ಆಯ್ತಾ? ಅಲ್ಲ, ಇತಿಹಾಸ ಪುರಾಣದಲ್ಲಿ ಆ ಶೈಲಿ ಉಪಯೋಗಿಸ್ತಾರೆ. ಅಲ್ಲ, ಇದು ಪುರಾಣ, ಅದು ಇತಿಹಾಸ. ಇತಿಹಾಸ ಪುರಾಣಗಳಲ್ಲಿ ಏನಿರುತ್ತೆ ಎರಡು ಮಾನ್ಯನೇ ನಮಗೆ. ಎರಡರಲ್ಲೂ ಕೂಡ ಒಂದು ವಿಶೇಷವಾದ ಭಾಷಾ ತ್ರೈವಿಧ್ಯ ಹೊಂದಿದೆ. ರೀತಿ ಶತಕ ಇದೆ, ಸಪ್ತಭೇದ ಇದೆ. ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಹಸಸ್ತಥ ಭುಕ್ಷಣ
ಸುಸರಃ ಸಾಧು ಸಪ್ತಭೇದ ಪ್ರಕೀರ್ತಿತ. ಇದೆಲ್ಲ ಪುರಾಣದವರ ಎತ್ತಿ ಮತ್ತೆ ಮತ್ತೆ ಹೇಳ್ತಿದ್ದ ಜನಕ್ಕೆ ಏನಾಗುತ್ತಾಗ ಬೈಯೋರು ಸ್ವಲ್ಪ ಕೂಲ್ ಆಗ್ತಾರೆ. ಅದಕ್ಕೆ ಬೈಬೇಡ, ಗೊತ್ತಿಲ್ಲದೆ ಮಾತಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು. ಬೇರೆ ಭಾಷೆಯಲ್ಲಿ ಬೈದರೆ ಸ್ವಲ್ಪ ಅರ್ಥ ಆಗುತ್ತಲ್ಲ ಹಾಗೆ. ಅದು ಜನ ಏನು ಹೇಳೋದಿಲ್ಲ, ಅದನ್ನೆಲ್ಲ ಹರಟೆ ಹೊಡೆದು ಹಾಕಿಬಿಡ್ತಾರೆ, ಭಾಳ ಕಷ್ಟ ಆಗುತ್ತೆ. ಇವೆಲ್ಲ ಎರಡು ವಾಕ್ಯಾರ್ಥ ಮಾಡ್ತಕ್ಕಂಥ ವಿಚಾರಗಳು ಕೆಲವು, ಇವು ವಾಕ್ಯಾರ್ಥನೇ. ಅದು ಕೆಲವು ಎಲ್ಲರಿಗೂ ಅರ್ಥ ಆಗೋ ಸಂಗತಿಗಳಲ್ಲ, ಎಲ್ಲರಿಗೂ ಅರ್ಥ ಆಗೋ ಸಂಗತಿಗಳು. ಜನ ಏನು ಮಾಡ್ತಾರೆ, ಇದನ್ನು ಹೇಳದೆ ಹೋಗಿಬಿಟ್ಟಾಗ ಅದು ಅರ್ಥ ಆಗಲ್ಲ, ಇದು ಅಪಾರ್ಥ ಆಗುತ್ತೆ, ಇಡೀ ಜ್ಞಾನ ಹೋಗಿಬಿಡಲ್ಲ. ಅದಕ್ಕೆಲ್ಲ ತಿಳಿಸ್ಕೊಟ್ಟಾಗ ಪುರಾಣ ಹೇಗೆ ಓದಬೇಕು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾ ಇರ್ತಾರೆ ಸಿನಿಮಾಗಳಲ್ಲಿ. ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಗೊತ್ತಿಲ್ಲದೆ ಹೋಗಿಬಿಟ್ರೆ ಮೊದಲಿಂದ ಶುರು ಮಾಡಿದ್ರೆಲ್ಲ ಅನಿಸುತ್ತೆ. ಮೊದಲನೇ ಶುರು ಮಾಡಿಬಿಟ್ರಲ್ಲ ಯಾಕೋ ಏನು ಇಲ್ಲಿ ಹೆಚ್ಚು ಕಡಿಮೆ ಆಯಿತಾ ಅಂತೇಳಿ ಸುಮ್ಮನೆ ಕೂಡ ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳ್ತಾರೆ. ಅದು ಕಾಲ ವ್ಯತ್ಯಾಸ ಇದೆ, ಯಾವುದೋ ಥರ ಎಲ್ಲೋ ತೋರಿಸ್ತಾ ಇದ್ದ ಫ್ಲ್ಯಾಶ್ ಬ್ಯಾಕ್ ಕಾನ್ಸೆಪ್ಟ್ ಇದೆ. ಆದ್ದರಿಂದ ದೋಷ ಇಲ್ಲ. ಇದು ಪುರಾಣದ ಬಗ್ಗೆ ಈ ರೀತಿ ಯಾರೂ ಹೈಲೈಟ್ ಮಾಡಲೇ ಇಲ್ಲ ಮತಾಚಾರ್ಯ. ಯಾಕೆಂದರೆ ಅವರಿಗೆ ಬೇಕಿರಲಿಲ್ಲ ಇತಿಹಾಸ ಪುರಾಣಗಳ ಬಗ್ಗೆ, ಅವರಿಗೆ ಅಷ್ಟು ಆಧಾರ ಇರಲಿಲ್ಲ. ಯಾಕಂದರೆ ಒಪ್ಕೊಂಡ್ಬಿಟ್ರೆ ಕೃಷ್ಣನ ದೇವರು ಅಂತ ಒಪ್ಕೋಬೇಕು, ರಾಮನ ದೇವರು ಅಂತ ಒಪ್ಕೋಬೇಕು, ಗುಣಪೂರ್ಣ ಹೇಳಬೇಕು, ನೂರಾರು ಸಮಸ್ಯೆಗಳು. ಅದಕ್ಕೆ ಅವ್ರು ಏನು ಮಾಡಿದರು, ಅಪ್ರಮಾಣ ಅಂತ ಹೇಳಿದರೆ ಪಂಜಿತ ಆಗುತ್ತೆ. ಅದಕ್ಕೆ ಹೇಳಿರಬೇಕು, ಹೇಳಿರಬಾರ್ದು, ಆ ಥರ ಮಾಡಿ ಅವಾಯ್ಡ್ ಮಾಡಿದ್ರು ಅಷ್ಟೆ. ಇವೆಲ್ಲ ಸೆಕೆಂಡ್ ಅಂದರೆ ನಡೆದಿದ್ದು ತೀರ್ಮಾನ ಇದೆ ಅಂತ ಹೇಳ್ತಾರೆ. ಅದನ್ನ ಇಲ್ಲೇ ಹೇಳ್ತಾರೆ, ಪೂರ್ವ ಕಥಾ ಪರಂ ಬ್ರೂಯು ಪರಾ ಪೂರ್ವಂ ತಥೈವಚ ಮೋಹನಾರ್ಥಾಯ ದುಷ್ಟಾನಾಂ. ಉಳಿದವ್ರಿಗೆ ಕನ್ಫ್ಯೂಷನ್ ಆಗ್ಬೋದು, ಏನಪ್ಪ ಇದು ಏನಾಯ್ತಲ್ಲ ಅಂತ ಹೇಳಿಬಿಟ್ಟು ತಪ್ಪು ತಿಳ್ಕೊಳ್ಳಿ, ಅದಕ್ಕೆ ಬರೆಯೋದು ದುಷ್ಟಾನಾಂ. ನಮ್ಮ ಮನೆಯಲ್ಲೇ ಎಲ್ಲರಿಗೂ ಕಡೆಗೆಲ್ಲ ಪದಾರ್ಥ ಇಡ್ತಾರ, ಹಾಲಿನಲ್ಲಿ ಉಡ್ದೆಲ್ಲ ಇಡೋದಿಲ್ಲ. ಹಾಲು ಯಾಕೆ ಇಡೋದಿಲ್ಲ ಅಂದರೆ ಅಗತಿ ಹೊಡೋಗ್ತು, ಬಂದವರು ಹೋಗ್ತು ಬರೀ ಕೈಲಿ ಹೋಗಲ್ಲ, ಒಯ್ದು ಬಿಡ್ತಾರೆ ಅಂತ ಆಗುತ್ತೆ. ಯಾವ್ದು ಇಡಬೇಕು ಅಲ್ಲಿಟ್ಟಿರ್ತಾರೆ, ಯಾವುದು ಒಯ್ಲಕ್ಕೆ ಸಾಧ್ಯ ಇಲ್ಲ. ಟಿ ವಿನ ಯಾಕೆ ಇಡ್ತಾರೆ, ಯಾರು ಒಯ್ಲಾಗಿ 24 ತಾಸು ನೋಡ್ತಾರೆ, ಆದ್ದರಿಂದ ಒಯ್ಯೋ ಚಾನ್ಸ್ ಇಲ್ಲ. ವಾರಕ್ಕೊಮ್ಮೆ ನೋಡ್ಕೊಳ್ಳೋದು ಹೋಗ್ಬಿಟ್ಟಿರ್ತಾರೆ ಆಗಲೇ. ಅದಕ್ಕೇ ಅದೆಲ್ಲ ಕೆಲವು ಗಂಭೀರ ವಿಚಾರಗಳನ್ನು ಯಾರು ಹೇಳೋದಕ್ಕೆ ಹೋಗಬಾರ್ದು. ನಿತ್ಯ ನಾವೇ ಫಾಲೋ ಮಾಡ್ತೀವಿ ಇದನ್ನು. ಅರ್ಥ ಆಯ್ತಾ? ಈಗ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಇದೇ ರೀತಿ ಓಪನ್ ಆಗಿ ಇಡೋದಾಗಿದ್ದರೆ ಯಾರ ಮನೆ ಉಳಿತಾ ಇದ್ದಾರೆ ಇಷ್ಟೊತ್ತು. ಕೆಲವು ಏನಿಲ್ಲ ಅಂತ ಹೇಳ್ತಾರೆ, ಮತ್ತು ಇರೋದನ್ನು ಇಲ್ಲ ಅಂತ. ಅದು ಅಂತ ಸುಳ್ಳಲ್ಲ ಅದು. ಯಾಕೆ ಅದು ಗೌಪ್ಯತೆ ರಕ್ಷಣೆ, ಅವರ ಆತ್ಮರಕ್ಷಣೆಗೂ ಬೇಕಾಗತ್ತೆ ಅದೆಲ್ಲ. ಏನ ಅಲ್ಲ ಯಾರಿಗೆ ತಿಳಿಸ್ಬೇಕು, ಅಲ್ಲ FD ಅಲ್ಲ, ಯಾರಿಗೆ ತಿಳಿಸ್ಬೇಕು, ಇನ್ಕಮ್ ಮೇಲೆ ತಿಳಿಸ್ಬೇಕು. ಈ ವರದಿ ಎಲ್ಲರಿಗೂ ಹೇಳಬಾರ್ದು. ಯಾರಿಗೆ ಹೇಳಬೇಕು ಇದನ್ನು? ಅಷ್ಟೇ, ಇನ್ಕಮ್ ಇಲ್ದವ್ರಿಗೆ ಹೇಳಬಾರ್ದೇನ. ಅದೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ನಲ್ಲ, ಅದಕ್ಕೇನೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹೇಳಿ ಎಲ್ಲದಕ್ಕೆ ಹೇಳಕ್ಕೆ ಹೋಗ್ಬಾರ್ದು. ನಾನು ಇಷ್ಟೊತ್ತಿ ಕ್ಲಾಸ್ ಇದೆ ಇಲ್ಲ, ಎಲ್ಲ ಪೇಪರ್ಗೆ ಹಾಕಬೇಕಾಗಿಲ್ಲ. ಅದು ಯಾರು ಇರ್ತಾರೋ ಅವ್ರಿಗೆ ಹೇಳಿದರೆ ಸಾಕಷ್ಟೆ. ಉಳಿದ ಎಲ್ಲ ಊಟಕ್ಕೆ ಬೇರೆ ಪೇಪರ್ಗೆ ಹಾಕಿಬಿಟ್ಟ ಕತೆ ಮುಗೀತೀವಿ ಅಂತ. ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಹೇಳ್ತಾರೆ. ಮನೆಯಲ್ಲೂ ಕೂಡ ಇಬ್ಬರೇ ಬನ್ನಿ, ಎಲ್ಲರೂ ಬರಬೇಡಿ ಅಂತಲೂ ಹೇಳ್ತಾರೆ. ಕಳಿಸ್ತಾರ ಸೂಚ್ಯವಾಗಿ ಹೇಳ್ತಾರೆ, ಇಬ್ಬರು ತಪ್ಪದೆ ಬನ್ನಿ ಅಂದರೆ ಉಳಿದವ್ರು ಕರ್ಕೊಂಡು ಬರಬೇಡಿ ಅಂತಾರೆ ಅಂತ. ನೆಗೆಟಿವ್ ಆಗಿ ಹೇಳಿದ್ರಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರೆ. ಪೂರ್ವ ಕಥಾ ಪರಂ ಬ್ರೂಯು ಮೋಹನಾರ್ಥಾಯ ದುಷ್ಟಾನಾಂ ಸರ್ವಂ ವ್ಯತ್ಯಾಸ. ಇದಕ್ಕೆಲ್ಲ ವ್ಯತ್ಯಾಸ ಅಂತ ಕರೀತಾರೆ. ಅದು ದೃಷ್ಟಾಂತ ಕೊಡ್ತಾರೆ. ಇದು ಒಂದು ಸರ್ತಿ ಆಗಿಲ್ಲ, ಇನ್ನೂ ಕೆಲವಿದೆ. ವಿಸ್ತಾರೇತು ಯದುಕ್ತಂ ಸ್ಯಾತ್ ತದ್ಗ್ರಾಹ್ಯಂ ಅವಿರೋಧತಃ. ಸಂಕ್ಷೇಪ ಭಾಗವತ, ವಿಸ್ತಾರ ಮಹಾಭಾರತ. ಯಾತಕ್ಕೆ ಭಾಗವತದಲ್ಲಿ ಮಹಾಭಾರತ ರೆಫರ್ ಮಾಡಿದ್ದಾರೆ. ಮಹಾಭಾರತ ಮೇನ್ ಅದೇನೆ. ಆದ್ದರಿಂದ ಮುಖ್ಯ ಯಾವುದಾಯ್ತು ಈಗ? ಮಹಾಭಾರತ. ಇದು ಯಾತಕ್ಕೆ ಹೇಳಿದರು ಅಂದರೆ ಗೊಂದಲ ಮಾಡಿಕೊಳ್ಳಬೇಡಿ ಅಂತ ಹೇಳೋದಕ್ಕೋಸ್ಕರ ಯಾವುದನ್ನು ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಬೇಕು. ತತ್ವ ಸಮನ್ವಯ, ಈ ಸಮನ್ವಯ ಮಾಡ್ಕೋಬೇಕು. ಸಂಕ್ಷೇಪೋಕ್ತ ವಿರೋಧೇತು ಗುಣೋಕ್ತಿಶ್ಚ ಸತಾಮ್ಯಥ. ಅದಕ್ಕೇನೆ ಸಂಕ್ಷೇಪೋಕ್ತ ವಿರೋಧೇತು. ಸಂಕ್ಷೇಪ ಒಂದಿದೆ, ವಿಸ್ತಾರ ಒಂದಿದೆ. ಸಂಕ್ಷೇಪ ವಿಸ್ತಾರಕ್ಕೆ ವಿರೋಧ ಬರದೆ ಹೋದ ಯೋಚನೆ ಇಲ್ಲ. ವಿರೋಧ ಬಂದಾಗ ವಿಸ್ತಾರದಲ್ಲಿ ಹೇಳಿದ್ದೇ ನಡೆದಿದ್ದು, ಸಂಕ್ಷೇಪದಲ್ಲಿ ಹೇಳಿದ್ದು ನಡೆದಿದ್ದಲ್ಲ. ಸಾರಾಂಶ ಅಷ್ಟೇ, ಸಾರಾಂಶ ಬೇರೆ ಅಲ್ಲ. ಇದೇ ನಿಯಮ. ಅದು ವಿಸ್ತಾರ ಸಂಕ್ಷೇಪಗಳ ಮಧ್ಯೆ ವಿರೋಧ ಬಂದಾಗ ಯಾವುದು ಫೈನಲ್ಲು? ವಿಸ್ತಾರ ಫೈನಲ್. ಸಂಕ್ಷೇಪೋಕ್ತ ವಿರೋಧೇತು ಗುಣೋಕ್ತಿಶ್ಚ ಸತಾಂ ಯಥಾ. ಗುಣೋಕ್ತಿ ಹಿಂದೆ ಹೇಳಿದ್ರಲ್ಲ, ಗುಣಗಳ ಬಗ್ಗೆ ಹೇಳಿದ್ರಲ್ಲ, ಹಾಗೆ ಗುಣಗಳ ಬಗ್ಗೆ ಕಡಿಮೆ ಹೆಚ್ಚು ಅಂತ ಹೇಳಿದಾಗ ಕಾಣುತ್ತೆ. ಅಶ್ವತ್ಥಾಮಾಚಾರ್ಯ ಸೋಲ್ತಾರೆ, ಅರ್ಜುನ ಗೆಲ್ತಾನೆ. ತಾರತಮ್ಯದಲ್ಲಿ ಅಶ್ವತ್ಥಾಮರ ಗೆಲ್ಲಬೇಕು. ಯಾಕೆ ಗೆಲ್ಲಿಲ್ಲ ಅಂದರೆ ಉಳಿದ ಕಾರಣಗಳೆಲ್ಲ ಇತ್ತು. ಗುಣೋಕ್ತಿಯಲ್ಲಿ ಹೇಗೆ ವ್ಯತ್ಯಾಸಗಳು ಕಾಣ್ತೇವೋ ಹಾಗೆ ಕಥೆಯಲ್ಲೂ ವ್ಯತ್ಯಾಸ ಕಾಣ್ತೇವೆ. ಅದಲ್ಲ, ಆದ್ದರಿಂದ ಸರಿಯಾಗಿ ತಿಳ್ಕೋಬೇಕು. ಮತ್ತು ಎರಡರ ಮಧ್ಯೆ ವಿರೋಧ ಬಂತಲ್ಲ, ಸರಿ ನೀವೇನೋ ನಿರ್ಣಯ ಮಾಡಿದಿರಿ, ಅದು ಫೈನಲ್ ಆಗೋದು ಹೇಗೆ ಅಂತ ಕೇಳಿದರೆ ಮತ್ಸ್ಯ ಪುರಾಣ ಕೊಟ್ಟು ಮಾಡ್ತಾರೆ. ಏನದು? ಯಾಕೆ 3 ವೇದವ್ಯಾಸರು ಬರೆದಿರೋದೇನೆ, ಅವರೇ ಕೊಟ್ಟ ನೋಟು. ಜರಾಸಂಧಂ ನಿಹತ್ಯೈವ ಪಾಂಡವೈಶ್ಚ ದಿಶೋ ಅಜಿತಾ
ಪ್ರಸಾದಾದ್ ವಾಸುದೇವಸ್ಯ ರಾಜಸೂಯ ಕೃತಕೃತಃ ಇತಿ ಮಾತ್ಸೆ. ಅತಿನ್ನೂ ಸ್ಪಷ್ಟ ಆಯ್ತು. 3 ವಿಷಯ ಹೇಳಿದಾಗ ಒಂದು ವಿಷಯಕ್ಕೋಸ್ಕರ ಈ ಒಂದು ವಾಕ್ಯ ಎಷ್ಟು ನಾಲೆಡ್ಜ್ ಇರಬೇಕು ಒಂದು ವಾಕ್ಯ ಹೇಳಬೇಕಾದ್ರೆ. ಅದಕ್ಕೆ ಸರ್ವಜ್ಞ ಮನ್ಯ ಮನವೆಚ್ಚ ಸಕಾರ್ಯವೀರ್ಯ. ಬೇರೆ ಯಾರು ಇಂಥವ್ರು ಇಲ್ಲ ಅಂತಾನೆ ಆಚಾರ್ಯ ಕಳಿಸ್ಕೊಟ್ಟಿದ್ದು. ಉಳಿದವರೆಲ್ಲ ವ್ರತ ಅವರೇ ಮಾಡ್ತಿದ್ರು. ಮಧ್ಯೆ ಬಟ್ಟಿಗೆ ಕನ್ಫ್ಯೂಷನ್ ಆಗಿತ್ತು ಏನು ಮಾಡಬೇಕು ಅಂತೇಳಿ. ನಿರ್ಗುಣನೋ ಗುಣನೋ? ನಿರ್ಗುಣ ಹೌದು, ಸಗುಣನೂ ಹೌದು. ನಿರ್ಗುಣ ತ್ರಿಗುಣ್ಯ ವರ್ಜಿತ, ಸಗುಣ ಅನಂತ ಕಲ್ಯಾಣ ಪೂರ್ಣ. ಸರಿ ಹೋಯ್ತು. ಇವತ್ತಿಗೂ ಉಳಿದವರಿಗೆ ಅರ್ಥ ಆಗಿಲ್ಲ ಅವೆಲ್ಲ ಕೂಡ. ಅಂದರೆ ಮೊದಲು ಪಾಂಡವರು ಜರಾಸಂಧನ ಕೊಂದರು, ಆಮೇಲೆ ದಿಗ್ವಿಜಯ ಮಾಡಿದ್ರು ಅಂಬೋದು ಸಿದ್ಧಾಂತ. ಗೊತ್ತಾಯ್ತಾ? ಸುಮ್ಮನೆ ಎಲ್ಲರ ಮಧ್ಯೆ ಬಂದ 3 ತೀರ್ಮಾನ ಬರಬೇಕಲ್ಲ. ತಾವು ಕೊಡಲಿಲ್ಲ ಆಚಾರ್ಯರು, ವೇದವ್ಯಾಸರ ಮಾತನ್ನೇ ಕೊಟ್ಟರು. ಅವ್ರ ಉದ್ದೇಶ ಏನು ಅಂದರೆ ವೇದವ್ಯಾಸರ ಮರ್ಯಾದೆ ಆಚಾರ್ಯ ಉಳಿಸಿದ್ರು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ವೇದವ್ಯಾಸರು ಹಾಗೇ ಇದ್ದಾರೆ, ಅದು ತಿಳಿಸ್ಕೊಟ್ಟವ್ರ ಆಚಾರ ಅಷ್ಟೇ ಹೊರತು ಸೇವ್ ಮಾಡ್ಲಿಕ್ಕೆ ಹೊರಟಿಲ್ಲ. ಎಷ್ಟೋ ಜನ ಕೆಲವು ಮಾತಾಡ್ತಾರೆ. ಟೀಕಾರಾಯರಿದ್ದಾರೆ, ಸುಧಾ ಬರೆದ್ರು, ಟೀಕಾಗಳು ಬರೆದ್ರು, ಆಚಾರ ಗ್ರಂಥಗಳು ಅರ್ಥ ಆಯ್ತು ಜನಗಳಿಗೆ. ಕೆಲವು ಏನು ತಿಳ್ಕೊಳ್ಳೋಕೆ ಗೊತ್ತಾ? ಮಧ್ವಾಚಾರ್ಯ ಸೇವ್ ಮಾಡಿ ಜೈತೀರ್ಥರು ತಪ್ಪು ಜೈತೀರ್ಥರು ಒಪ್ಪಲ್ಲಿ ಮಾತಾಡ ಅರ್ಥ ಆಯ್ತಾ? ಹಾಗೆಲ್ಲ ಹೇಳಬಾರ್ದು. ಆಚಾರ ಅಭಿಪ್ರಾಯ ತಿಳಿಸಿಕೊಟ್ಟವರು, ಅದಕ್ಕೆ ಎಷ್ಟೋ ಜನ ಏನೋ ಬಾಯಿ ಬಂದು ಮಾತಾಡ್ಬಿಡುತ್ತಾ, ಹಾಗೆಲ್ಲ ಮಾತಾಡಬಾರ್ದು ಅಂತ ಅರ್ಥ. ಇನ್ನು ತುಂಬ ಇದೆ.